ಟ್ರೇಡ್ ಟೂಲ್ಸ್ ಸರಣಿಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯ ರಿಲೇಷನ್ಶಿಪ್ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ. ಅವೆರಡರ ಮಧ್ಯೆ ಒಂದು ಕೋ ರಿಲೇಷನ್ ಇರುತ್ತೆ ಅಂತ ನಾನು ನಿಮಗೆ ಸುಮಾರು ದಿನದಿಂದ ಹೇಳ್ತಾ ಬಂದಿದ್ದೆ. ಅದೇನು ಅಂತ ನೋಡ್ತಾ ಹೋಗೋಣ. ನೋಡಿ, ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಅನ್ನೋದು ನಮ್ಮ ಡಿರೈವೇಟಿವ್ ಮಾರ್ಕೆಟ್ ಏನಿದೆ, ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಕಾಂಟ್ರಾಕ್ಟ್ಸ್ ಅಂತ ಏನು ಕರಿತೀವಿ, ಇದರ ಎರಡು ದೈತ್ಯ ಇಂಡೆಕ್ಸ್ಗಳಲ್ವಾ. ಹಾಗಾಗಿ ಇದ್ರ ಬಗ್ಗೆ ಎಲ್ಲರಿಗೂ ಕುತೂಹಲ, ಇದರಲ್ಲೇ ಜಾಸ್ತಿ ಜನ ಟ್ರೇಡ್ ಮಾಡುವಂಥದ್ದು ಕೂಡ. ಸೊ ಒಂದೊಂದಾಗೆ ನೋಡ್ತಾ ಹೋಗೋಣ. ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯ ಡಿರೈವೇಟಿವ್ ಮಾರ್ಕೆಟು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಏನಿದೆ, ಇದು ಒಂದು ಜಗತ್ತಿನಲ್ಲೇ ಅತ್ಯಂತ ಜಾಸ್ತಿ ಟ್ರೇಡ್ ಆಗುವಂಥ ಕಾಂಟ್ರಾಕ್ಟ್. ಅಂದರೆ ನಮ್ಮ ದೇಶದಲ್ಲಿ ಏನು ನಾವು ಟ್ರೇಡ್ ಮಾಡ್ತೀವಿ, ಟರ್ನ್ ಓವರ್ ಅಂತ ನೀವೇನು ನೋಡೋದಾದರೆ ಕಾಂಟ್ರಾಕ್ಟ್ ಸೈಜು, ಇದು 3-4 ವರ್ಷದಿಂದ NSEನೇ ಇಡೀ ಜಗತ್ತಿನಲ್ಲೇ ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚು ಡಿರೈವೇಟಿವ್ಸ್ನ ಟ್ರೇಡ್ ಮಾಡುವಂಥ ಎಕ್ಸ್ಚೇಂಜ್ ನಮ್ಮ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ನೀವು ಇದರ ಒಂದು ಭಾಗ ಆಗಿದ್ದರೆ ಅದರ ಬಗ್ಗೆ ನಿಮಗೆ ಹೆಮ್ಮೆ ಇರಲಿ. ಇಲ್ಲಿ ಒಂದು ಡೇಟಾ ತೋರಿಸ್ತಾ ಇದ್ದೀನಿ ನೋಡಿ, ಬಿಸ್ನೆಸ್ ಗ್ರೋತ್ ಯಾವ ರೀತಿ ಆಗಿದೆ F&O ಸೆಗ್ಮೆಂಟಲ್ಲಿ ಅಂತ ನೀವು ನೋಡೋದಾದರೆ 2000 ಇಸ್ವಿಯಿಂದ ನೀವು ನೋಡ್ತಾ ಬರೋದಾದರೆ 2365 ಕೋಟಿ ಇತ್ತು ಟರ್ನ್ ಓವರ್ ಅವಾಗ. ಈಗ ನೀವು ನೋಡ್ತಾ ಬರೋದಾದರೆ 279 ಕೋಟಿ 62,45,506 ಕೋಟಿ. ಇದು ಈ ರೀತಿಯಾಗಿ ಓದಬೇಕಾಗಿರೋಂಥ ಟರ್ನ್ ಓವರು. ಇದರಲ್ಲಿ ನೀವು ನೋಡೋದಾದರೆ ಇಂಡೆಕ್ಸ್ ಫ್ಯೂಚರ್ಸ್ ಇದೆ, ಜೊತೆಗೆ ಸ್ಟಾಕ್ ಫ್ಯೂಚರ್ಸ್ ಇದೆ. ಅಂದರೆ ಸ್ಟಾಕಲ್ಲಿ ಇಂಡೆಕ್ಸಲ್ಲಿ ಫ್ಯೂಚರ್ಸ್ ಏನು ಟ್ರೇಡ್ ಮಾಡ್ತಾರೋ ಅದರದ್ದು ಯಾವ ರೀತಿ ಅಂತ, ಜೊತೆಗೆ ಇಂಡೆಕ್ಸ್ ಆಪ್ಷನ್ಸ್ ಅಂದರೆ ನಿಫ್ಟಿ ಆಗಿರ್ಬೋದು, ಬ್ಯಾಂಕ್ ನಿಫ್ಟಿ ಆಗಿರ್ಬೋದು, ಫಿನ್ ನಿಫ್ಟಿ ಆಗಿರ್ಬೋದು, ಮಿಡ್ ಕ್ಯಾಪ್ ನಿಫ್ಟಿ ಆಗಿರ್ಬೋದು, ಇದೆಲ್ಲದನ್ನು. ಜೊತೆಗೆ ಸ್ಟಾಕಲ್ಲೂ ಕೂಡ ಏನು ಆಪ್ಷನ್ಸ್ ಟ್ರೇಡ್ ಮಾಡ್ತಾರೆ ಅದಿದೆ. ನೀವು ಓವರ್ ಆಲ್ ಡಿರೈವೇಟಿವ್ ಮಾರ್ಕೆಟ್ ಅಂತಲೇ ನೋಡೋದಾದರೆ ಕ್ಯಾಶ್ ಮಾರ್ಕೆಟ್ ಏನೂ ಇಲ್ಲ ನಮ್ಮ ದೇಶದಲ್ಲಿ. ಓವರ್ ಆಲ್ ನೀವು ಟ್ರಾನ್ಸಾಕ್ಷನ್ ವಾಲ್ಯೂಮ್ ಅಥವಾ ಏನು ಒಂದು ಅಮೌಂಟ್ ಅಂತ ನೋಡೋದಾದರೆ 90% ಹಣ ಬರ್ತಾ ಇರೋಂಥದ್ದೇ ಡಿರೈವೇಟಿವ್ ಮಾರ್ಕೆಟಿಂದ. ಇನ್ನೊಂದು 10% ಮಾತ್ರ ಕ್ಯಾಶ್ ಮಾರ್ಕೆಟಲ್ಲಿ ಆ್ಯಕ್ಚುಲಿ ಏನು ಶೇರ್ಗಳನ್ನು ನಾವು ಬೈ ಮಾಡೋದು ಸೆಲ್ ಮಾಡೋದು ಮಾಡ್ತೀವೋ ಅದರಿಂದ ಬರುತ್ತೆ. ಅದರಲ್ಲೂ ನೀವು ಡಿರೈವೇಟಿವ್ ಮಾರ್ಕೆಟ್ನಲ್ಲಿ ಮತ್ತೆ ಪ್ರತ್ಯೇಕವಾಗಿ ಮಾಡಿ ನೋಡೋದಾದರೆ 80% ಆಫ್ ದ ಟ್ರಾನ್ಸಾಕ್ಷನ್ ನಿಮಗೆ ಬರ್ತಾ ಇರೋಂಥದ್ದೇ ಆಪ್ಷನ್ಸಲ್ಲಿ, ಎಸ್ಪೆಷಲಿ ಇಂಡೆಕ್ಸ್ ಆಪ್ಷನ್ಸಲ್ಲಿ. ಇದೇ ಕಾರಣಕ್ಕೋಸ್ಕರನೇ ನಾನು ನಿಮಗೆ ಸ್ಟ್ರೆಸ್ ಮಾಡಿ ಹೇಳುವಂಥದ್ದು, ಯಾವತ್ತೂ ನೀವು ಆಪ್ಷನ್ಸ್ ಟ್ರೇಡ್ ಮಾಡೋದಾದರೆ ಇಂಡೆಕ್ಸ್ ಜೊತೆಲಿರಿ. ಯಾಕೆಂದರೆ ಇಷ್ಟೊಂದು ದೊಡ್ಡ ಟರ್ನ್ ಓವರಲ್ಲಿ ಟ್ರಾನ್ಸಾಕ್ಷನ್ ಆಗೋದ್ರಿಂದ ಒಂದು ವೇಳೆ ಯಾರಾದರೂ ಮ್ಯಾನಿಪುಲೇಷನ್ ಮಾಡಬೇಕು ಅಂತ ಬಂದ್ರೂ ಕೂಡ ಅವರಿಗೆ ತುಂಬ ದುಡ್ಡು ಬೇಕಾಗೋದ್ರಿಂದ ಇಂಡೆಕ್ಸ್ ಆಪ್ಷನ್ಸ್ ಅನ್ನೋದು ಸೇಫ್ ಇನ್ಸ್ಟ್ರೂಮೆಂಟ್ ಆಗಿದೆ ಡಿರೈವೇಟಿವ್ಸ್ನಲ್ಲಿ. ಇದನ್ನು ಏನಿದೆ 279 ಕೋಟಿ ಅಂದ್ಯಲ್ಲ ಅಂತಂದರೆ ನೋಡಿ, ಒನ್ ಡೇ ನೀವು ನೋಡೋದಾದರೆ ಈಸಿ ಆಗುತ್ತೆ. ಮೊನ್ನೆ ಶುಕ್ರವಾರ ಜನವರಿ 20 ಟ್ರಾನ್ಸಾಕ್ಷನ್ ನೀವು ನೋಡೋದಾದರೆ ಓವರ್ ಆಲ್ ಫ್ಯೂಚರ್ಸು ಆಪ್ಷನ್ಸು ಎರಡದು ಸೇರಿಸಿ ಸ್ಟಾಕ್ಸ್ದು ಇಂಡೆಕ್ಸ್ದು ನೋಡೋದಾದರೆ 96,49,682 ಇಷ್ಟು ಕೋಟಿಗಳಲ್ಲಿ ನಮಗೆ ಟ್ರಾನ್ಸಾಕ್ಷನ್ ಆಗಿರುವಂಥದ್ದು. ಅಲ್ಲಿಗೆ ಗೊತ್ತಾಗುತ್ತೆ ನಿಮಗೆ ಒಂದು ದಿನದ ನಮ್ಮ ಟರ್ನ್ ಓವರ್ ಎಷ್ಟಿದೆ ನಮ್ಮ ದೇಶದಲ್ಲಿ ಅಂತ. ಈಗ ನಿಫ್ಟಿನಲ್ಲಿ ಯಾವುದು ಕಾನ್ಸ್ಟಿಟ್ಯೂಯೆಂಟ್ಸ್ ಅಂತ ನಿಮಗೆಲ್ಲರಿಗೂ ಗೊತ್ತೇ ಇದೆ. ನಿಫ್ಟಿ 50ನಲ್ಲಿ 50 ಸ್ಟಾಕ್ಗಳಿದೆ. ಅದನ್ನು ನಾವು ದಿನ ಚಾರ್ಟ್ ಸ್ಟಾಕಲ್ಲಿ ಹೀಟ್ ಮ್ಯಾಪಲ್ಲಿ ಮಾತಾಡ್ತಾನೆ ಇರ್ತೀವಿ. ನೋಡಿ, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಧಾರದಲ್ಲಿ ಅಂತ ನೋಡೋದಾದರೆ ನಮ್ಮ ದೇಶದಲ್ಲಿ ರಿಲಯನ್ಸು, ಅದಾದಮೇಲೆ TCS ಈ ರೀತಿ ಬರ್ತಾ ಹೋಗುತ್ತೆ. ಆದರೆ ಇಂಡೆಕ್ಸಿಗೆ ಕಾಂಟ್ರಿಬ್ಯೂಟರ್ಸ್ ಅಂತ ನೀವೇನು ಹೇಳ್ತೀವಿ ಅದನ್ನು ನೋಡೋದಾದರೆ ನಾವು ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಧಾರದಲ್ಲಿ ನಾವು ಅದನ್ನು ವಿಂಗಡಿಸ್ತೀವಿ. ಇದರ ಬಗ್ಗೆ ನಾನು ಹೂಡಿಕೆ ಮಾಡಲು ಮತ್ತು ಲಾಭವನ್ನು ಯಾವಾಗ ಕಾಯ್ದಿರಿಸ್ಕೊಳೋದು ಅಂತ ಒಂದು ವಿಡಿಯೋ ಮಾಡಿದ್ದೆ, ಅದನ್ನು ಐ ಬಟನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಇಂಡೆಕ್ಸ್ ಇನ್ವೆಸ್ಟಿಂಗ್ ಬಗ್ಗೆ ಮಾತಾಡಿದ್ದೆ. ಹಾಗೆಯೇ ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬಗ್ಗೆನೂ ಅಲ್ಲಿ ಮಾಹಿತಿ ಇದೆ. ಸೊ ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಧಾರದಲ್ಲಿ ಅಂತ ನೀವು ನೋಡೋದಾದರೆ ಕಾಂಟ್ರಿಬ್ಯೂಟರ್ಸ್ ಬೇರೆ ಆಗ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ನೀವು ಬ್ಯಾಂಕ್ ನಿಫ್ಟಿ ಕಾನ್ಸ್ಟಿಟ್ಯೂಯೆಂಟ್ಸ್ ನೋಡೋದಾದರೆ 12 ಬ್ಯಾಂಕ್ಗಳ ಒಂದು ಗುಚ್ಛವನ್ನು, ಆ ಇಂಡೆಕ್ಸನ್ನು ನಾವು ಬ್ಯಾಂಕ್ ನಿಫ್ಟಿ ಅಂತ ಒಂದು ಇಂಡೆಕ್ಸಲ್ಲಿ ನಾವು ಟ್ರೇಡ್ ಮಾಡ್ತೀವಿ. ಆ 12 ಬ್ಯಾಂಕ್ಗಳು ಯಾವುದಿದೆ ಅಂತ ಇಲ್ಲಿದೆ. ಇದು ಲಿಕ್ವಿಡಿಟಿ ಮತ್ತು ವಾಲ್ಯೂಮು ಇದು ಆಧಾರದಲ್ಲಿ 12 ಬ್ಯಾಂಕ್ಗಳನ್ನು ಮಾತ್ರ ಸೇರಿಸಿ, ಇದರಲ್ಲಿ PSU ಬ್ಯಾಂಕು ಇದೆ, ಜೊತೆಗೆ ಪ್ರೈವೇಟ್ ಬ್ಯಾಂಕ್ಸು ಇದೆ. ಇದರ ಒಂದು ಇಂಡೆಕ್ಸ್ ಆಗಿರುತ್ತೆ ಬ್ಯಾಂಕ್ ನಿಫ್ಟಿ ಅನ್ನುವಂಥದ್ದು. ಹಾಗಾದರೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಟ್ರೇಡ್ ಮಾಡೋರು ಏನು ಇಂಪಾರ್ಟೆಂಟ್ ಥಿಂಗ್ಸ್ ಏನು ನೆನ್ಪಿಟ್ಕೊಂಡಿರಬೇಕು ಅಂತಂದರೆ ನೋಡಿ, ಬೀಟಾ ವ್ಯಾಲ್ಯೂ ಅಂತ ಬರುತ್ತೆ. ಇದು ಪ್ರತಿ ಸ್ಟಾಕಿಗೂ ಬರುತ್ತೆ, ಇಂಡೆಕ್ಸಿಗೂ ಬರುತ್ತೆ. ಓವರ್ ಆಲ್ ಬ್ರಾಡರ್ ಇಂಡೆಕ್ಸ್ ಅಂತ ನೋಡೋದಾದರೆ ನಮ್ಮ ದೇಶದಲ್ಲಿ ಸೆನ್ಸೆಕ್ಸ್ ಇದೆ, ಜೊತೆಗೆ ನಿಫ್ಟಿ ಇದೆ ಅಲ್ವಾ. ಇದು BSEಗೆ ನಮ್ಮದು ಸೆನ್ಸೆಕ್ಸ್ ಅಂತ ನೋಡ್ತೀವಿ. ನಮ್ಮ ದೇಶದ ಮೊದಲ 30 ಕಂಪನಿಗಳು ಬೈ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇರುವಂಥದ್ದು. ಅದೇ ರೀತಿ ನಿಫ್ಟಿ ಅಂತಂದರೆ ಮೊದಲ 50 ಕಂಪನಿಗಳು. ಇದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಇದನ್ನ BSE NSE ಶಾರ್ಟ್ ಸೀರೀಸಲ್ಲೂ ಕೂಡ ನಾನು ಹೇಳಿದ್ದೆ. ಬೀಟಾ ಫ್ಯಾಕ್ಟರ್ ಅಂದರೆ ಏನು ಅಂದರೆ ಈ ಬ್ರಾಡರ್ ಇಂಡೆಕ್ಸ್ ಅಂತ ಏನಿದೆ ಸೆನ್ಸೆಕ್ಸ್ ಅಥವಾ ನಿಫ್ಟಿ, ಇದರ ಕಂಪ್ಯಾರಿಸನಲ್ಲಿ ಎಷ್ಟು ಇದು ವಾಲಟೈಲ್ ಆಗಿದೆ. ಅಂದರೆ ನಿಫ್ಟಿ ಮೂವ್ಮೆಂಟ್ ಆದಾಗ ಇದು ಅದಕ್ಕಿಂತ ಎಷ್ಟು ಜಾಸ್ತಿ ಮೂವ್ಮೆಂಟ್ ಆಗುತ್ತೆ ಅಥವಾ ಕಮ್ಮಿ ಮೂವ್ಮೆಂಟ್ ಆಗುತ್ತೆ ಅನ್ನೋದನ್ನ ತೋರಿಸೋದನ್ನ ನಾವು ಬೀಟಾ ಫ್ಯಾಕ್ಟರ್ ಅಂತೀವಿ. ಯೋಚನೆ ಮಾಡಿಬಿಡಿ, ಇದನ್ನ ಆಪ್ಷನ್ ಸೀರೀಸ್ ಮಾಡಿದಾಗ ಆಪ್ಷನ್ ಗ್ರೀಕ್ಸಲ್ಲಿ ಇದ್ರ ಬಗ್ಗೆ ಡೀಟೇಲಾಗಿ ಮಾತಾಡ್ತಾ ಹೋಗೋಣ. ಆದರೆ ನಿಮಗೆ ನೆನಪಿರಬೇಕು, ಬ್ಯಾಂಕ್ ನಿಫ್ಟಿ ಏನಿದೆ ಇದು ಬೀಟಾ ಫ್ಯಾಕ್ಟರು, ಇದು ನಿಫ್ಟಿಗಿಂತ 1.2 ಟೈಮ್ಸ್ ಜಾಸ್ತಿ ಇದೆ. ಅಂದರೆ ನಿಫ್ಟಿ 1 ಪಟ್ಟು ಮೂವ್ಮೆಂಟ್ ಆದರೆ ಬ್ಯಾಂಕ್ ನಿಫ್ಟಿ 1.2 ಪಟ್ಟು ಮೂವ್ಮೆಂಟ್ ಆಗೋ ಸಾಧ್ಯತೆ ಇರುತ್ತೆ. ಮೇಲಾದ್ರೂ ಅದೇ ರೀತಿ, ಕೆಳಗಡೆ ಆದ್ರೂ ಅದೇ ರೀತಿ ವಾಲಟಿಲಿಟಿ ಅನ್ನೋದು ಜಾಸ್ತಿ ಇರುತ್ತೆ.
ಹಾಗಾಗಿ ಇದನ್ನ ಇಂಪ್ಲಾಯ್ಡ್ ವಾಲಟಿಲಿಟಿ ಅಂತ ಏನು ಕರಿತೀವಿ ಬ್ಯಾಂಕ್ ನಿಫ್ಟಿದು, ಅದು ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ನಿಮ್ಮದು ಜಾಸ್ತಿ ಇರುತ್ತೆ. ಇಂಪ್ಲಾಯ್ಡ್ ವಾಲಟಿಲಿಟಿ ಆಪ್ಷನ್ ಟ್ರೇಡರ್ಗೆ ಏನು ಲಾಭ ಅಂತ ನೋಡೋದಾದರೆ ನೀವು ಒಂದು ಡಿಮ್ಯಾಂಡ್ ಸಪ್ಲೈ ಅಂತ ಅರ್ಥ ಮಾಡ್ಕೋಬೋದು. ಎಲ್ಲಿ ನಿಮಗೆ ಡಿಮ್ಯಾಂಡ್ ಸಪ್ಲೈ ಜಾಸ್ತಿ ಇರುತ್ತೋ, ಅಂದರೆ ಜಾಸ್ತಿ ಬೈ ಮಾಡೋರು ಸೆಲ್ ಮಾಡೋರು ಇದ್ದಾರೋ ಅದರ ಇಂಪ್ಲಾಯ್ಡ್ ವಾಲಟಿಲಿಟಿ ಆಟೋಮೆಟಿಕಲಿ ಜಾಸ್ತಿ ಇರುತ್ತೆ. ಜಾಸ್ತಿ ಇದೆ ಅಂತಂದರೆ ನಿಮಗೆ ಪ್ರೀಮಿಯಮ್ಗಳು ಕೂಡ ಜಾಸ್ತಿ ಸಿಗ್ತಾ ಹೋಗುತ್ತೆ. ಅದೇ ಹಾಗಾಗಿ ಆಪ್ಷನ್ ಬೈಯರ್ಸಿಗೆ IV ಜಾಸ್ತಿ ಇದ್ದಷ್ಟು ಒಳ್ಳೆಯದು, ಯಾಕೆಂದರೆ ನಿಮಗೆ ಪ್ರೀಮಿಯಂ ಜಾಸ್ತಿ ಸಿಗುತ್ತೆ. ಅದರ ಆಪ್ಷನ್ ಸೆಲ್ಲರ್ಸಿಗೆ IV ಇದ್ದಷ್ಟು ವಾಲಟಿಲಿಟಿ ಜಾಸ್ತಿ ಇರುತ್ತೆ, ಲಾಸ್ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಅವರು IV ಕಮ್ಮಿ ಇರುವಂಥ ಸ್ಟ್ರೈಕ್ಗಳನ್ನು ಚೂಸ್ ಮಾಡ್ತಾರೆ, ಔಟ್ ಆಫ್ ದ ಮನಿ ಚೂಸ್ ಮಾಡ್ತಾರೆ. ಹಾಗೆಯೇ ಲಾಟ್ ಸೈಜ್ ನೀವು ನೋಡ್ತಾ ಬರೋದಾದರೆ ಬ್ಯಾಂಕ್ ನಿಫ್ಟಿನಲ್ಲಿ ಟ್ರೇಡ್ ಮಾಡೋಕ್ಕೆ ಬೇಕಾಗುವಂಥದ್ದು ಅದು ಅಟ್ರಾಕ್ಟಿವ್ ಆಗಿತ್ತು ನಿಫ್ಟಿಗೆ ಕಂಪೇರ್ ಮಾಡ್ತಾ ಬಂದರೆ. ನೀವು ಹಿಂದೆ ನೀವು ನೋಡೋದಾಗಿದ್ದರೆ ಬ್ಯಾಂಕ್ ನಿಫ್ಟಿನಲ್ಲಿ ನಮಗೆ ಒಂದು ಲಾಟ್ ಅಂದರೆ 20 ಕ್ವಾಂಟಿಟಿ ಮಾತ್ರ ಇತ್ತು. ಅದೇ ನಿಫ್ಟಿನಲ್ಲಿ ನಿಮಗೆ 75 ಕ್ವಾಂಟಿಟಿ ಬೇಕಾಗ್ತಾ ಇತ್ತು. ಇದು ಸ್ವಲ್ಪ ವರ್ಷಗಳ ಹಿಂದೆ. ಅದನ್ನು ರಿವೈಸ್ ಮಾಡಿ ನಮಗೆ ಇವಾಗ ಇದನ್ನು 25 ಮಾಡಿದ್ದಾರೆ, ಇದನ್ನು 50 ಮಾಡಿದ್ದಾರೆ. ಅಂದರೆ ಬ್ಯಾಂಕ್ ನಿಫ್ಟಿನ ಏರಿಕೆ ಮಾಡಿದ್ರು ಲಾಟು ಒಂದು ಕಾಂಟ್ರಾಕ್ಟಿಗೆ ಬೇಕಾಗಿರುವಂಥದ್ದು, ಅದೇ ರೀತಿ ನಿಫ್ಟಿನಲ್ಲಿ ಇಳಿಕೆ ಮಾಡಿದ್ರು. ನೋಡಿ ಯಾಕೆ ಅಟ್ರಾಕ್ಟಿವ್ ಆಗಿತ್ತು ಮೊದಲು ಅಂತ ನೋಡೋದಾದರೆ, ಮೊದಲು ನಿಮಗೆ ಒಂದು ಇಂದ ಮನಿ ತೊಗೊತಾ ಇದ್ದೀರಾ ಬ್ಯಾಂಕ್ ನಿಫ್ಟಿ ಅಂದರೆ 20 × 400 ಅಂತ ನೀವು ನೋಡೋದಾದರೆ ನಿಮಗೆ 8,000 ರೂಪಾಯಿ ಇದ್ದರೆ ಒಂದು ವೀಕ್ಲಿ ಕಾಂಟ್ರಾಕ್ಟು ನಿಮಗೆ ಬಂದ್ಬಿಡೋದು ಒಂದು ಲಾಟ್ ಬ್ಯಾಂಕ್ ನಿಫ್ಟಿನಲ್ಲಿ. ಅದೇ ನಿಫ್ಟಿನಲ್ಲಿ 75 ಕ್ವಾಂಟಿಟಿ ಬೇಕಾಗಿದ್ದರಿಂದ ನಿಫ್ಟಿನಲ್ಲಿ ನೀವು ಒಂದು 200 ರೂಪಾಯಿದು ನೀವು ಟ್ರೇಡ್ ಮಾಡೋಕ್ಕೆ ನೋಡ್ತೀರಾ ಅಂದ್ರೂ ಇಂದ ಮನಿ ನಿಮಗೆ 15,000 ರೂಪಾಯಿಗಳು ಬೇಕಾಗ್ತಾ ಇತ್ತು. ಸೊ ಬ್ಯಾಂಕ್ ನಿಫ್ಟಿ ಕಂಪೇರ್ ಮಾಡಿದ್ರೆ ನೋಡಿ ನಿಫ್ಟಿನಲ್ಲಿ ಡಬಲ್ ನಿಮಗೆ ಪ್ರೀಮಿಯಂ ಪೇ ಮಾಡಬೇಕಾಗಿತ್ತು. ಜೊತೆಗೆ IV ಜಾಸ್ತಿ ಇರೋದ್ರಿಂದ ಬೀಟನೂ ಜಾಸ್ತಿ ಇರೋದ್ರಿಂದ ನಿಮಗೆ ಪ್ರೀಮಿಯಂಗಳು ಈಸಿಯಾಗಿ ಅಕ್ಯುಮುಲೇಟ್ ಆಗೋದು ಬ್ಯಾಂಕ್ ನಿಫ್ಟಿನಲ್ಲಿ. ಆದರೆ ನಿಫ್ಟಿನಲ್ಲಿ ನೀವು ಅಷ್ಟು ಪಾಯಿಂಟ್ ಕ್ಯಾಪ್ಚರ್ ಮಾಡೋಕ್ಕೆ ನೀವು ಜಾಸ್ತಿ ಟೈಮ್ ಕೊಡಬೇಕಾಗಿತ್ತು. ಈ ಎಲ್ಲ ಕಾರಣಗಳಿಂದಾಗಿ ಬ್ಯಾಂಕ್ ನಿಫ್ಟಿ ಟ್ರೇಡ್ ಮಾಡೋರು ಜಾಸ್ತಿ ಮತ್ತು ಬ್ಯಾಂಕ್ ನಿಫ್ಟಿ ಅಟ್ರಾಕ್ಟಿವ್ ಆಗಿತ್ತು. ಈಗ ಏನಾಗಿದೆ, ಇದನ್ನು 25 ಮಾಡಿರೋದ್ರಿಂದ ನಿಮಗೆ ಒಂದು ಇಂದ ಮನಿ ನೀವು ಟ್ರೇಡ್ ಮಾಡ್ತೀರಾ ಅಂತ ಹೋಗೋದಾದರೆ 400 ರೂಪಾಯಿ ಅಪ್ರಾಕ್ಸಿಮೇಷನ್ ನೀವು ತೊಗೊಳೋದಾದರೆ ನಿಮಗೆ 10,000 ರೂಪಾಯಿ ಬೇಕಾಗುತ್ತೆ ಬ್ಯಾಂಕ್ ನಿಫ್ಟಿನಲ್ಲಿ. ಅದೇ ರೀತಿ ನಿಫ್ಟಿನಲ್ಲಿ ಕಮ್ಮಿ ಮಾಡಿರೋದ್ರಿಂದ ಲಾಟ್ ಸೈಜ್ನ 75 ರಿಂದ 50ಕ್ಕೆ ಮಾಡಿರೋದ್ರಿಂದ ನಿಮಗೆ ಇಲ್ಲಿ ಎಷ್ಟು ಬೇಕಾಗುತ್ತೆ ಅಷ್ಟೇ ಅಮೌಂಟು ಬೇಕಾಗುತ್ತೆ. ಸೊ ಇಲ್ಲಿ ಪ್ರೀಮಿಯಮಲ್ಲಿ ಇವಾಗ ಏನೂ ವ್ಯತ್ಯಾಸ ಇಲ್ಲ. ಒಂದು ಲಾಟ್ ನಿಫ್ಟಿ ತೊಗೊಳಕ್ಕೂ ನಿಮಗೆ ಸರಿಸುಮಾರು ಅಷ್ಟೇ ಕ್ಯಾಪಿಟಲ್ ಬೇಕಾಗುತ್ತೆ, ಒಂದು ಲಾಟ್ ಬ್ಯಾಂಕ್ ನಿಫ್ಟಿ ತೊಗೊಳಕ್ಕೂ ಅಷ್ಟೇ ಕ್ಯಾಪಿಟಲ್ ಬೇಕಾಗುತ್ತೆ. ಆದರೆ IV ಮತ್ತು ಬೀಟಾ ಫ್ಯಾಕ್ಟರ್ ಜಾಸ್ತಿ ಇರೋದ್ರಿಂದ ವಾಲಟಿಲಿಟಿ ಅನ್ನೋದು ನಿಮಗೆ ಬ್ಯಾಂಕ್ ನಿಫ್ಟಿನಲ್ಲಿ ಜಾಸ್ತಿ ಇರುತ್ತೆ, ನಿಫ್ಟಿನಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ. ಹಾಗಾಗಿನೇ ಆಪ್ಷನ್ ಬೈಯರ್ಸ್ ಯಾರಾದರೂ ಬಿಗಿನರ್ ಇದ್ರ ಅಂತಂದರೆ ನಾನು ನಿಫ್ಟಿನಲ್ಲಿ ಮಾತ್ರ ಇರಿ ಅಂತ ನಿಮ್ಗೆ ಹೇಳಿದ್ದು. ಯಾಕೆಂದರೆ ಬ್ಯಾಂಕ್ ನಿಫ್ಟಿನಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಬರೋ ತನಕ ನಿಮಗೆ ಲಾಸ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ, ಲಾಸ್ ಆದರೆ ಜಾಸ್ತಿ ಲಾಸ್ ಆಗೋ ಸಾಧ್ಯತೆ ಇರುತ್ತೆ. ಇದ್ರ ಮಧ್ಯದಲ್ಲಿ ಈಗ ಫಿನ್ ನಿಫ್ಟಿ ಅಂತ ಕೂಡ ಆ್ಯಡ್ ಮಾಡಿದ್ದಾರೆ. ಫಿನ್ ನಿಫ್ಟಿ ಬ್ಯಾಂಕ್ ನಿಫ್ಟಿಗಿಂತ ಸ್ವಲ್ಪ ಕಮ್ಮಿ ವಾಲಟೈಲ್ ಆಗಿದೆ, ಆದರೆ ನಿಫ್ಟಿಗಿಂತ ಜಾಸ್ತಿ ವಾಲಟ್ ಆಗಿದೆ. ಎರಡರ ಮಧ್ಯದಲ್ಲಿದೆ, ಆದರೆ ಇನ್ನೂ ಅದು ಎವಾಲ್ವ್ ಆಗಬೇಕು. ಹಾಗಾಗಿ ಫಿನ್ ನಿಫ್ಟಿ ಬಗ್ಗೆ ಇನ್ನೊಂದಿನ ಯಾವತ್ತಾರು ಮಾತಾಡ್ತಾ ಹೋಗೋಣ. ಸೊ ಈ ಕಾರಣದಿಂದಾಗಿ ಕೋರಿಲೇಷನ್ ಅಂತ ನಾವು ನೋಡೋದಾದರೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿದು ಸರಿಸುಮಾರು 94% ಅಂತಾರೆ, ಆದರೆ ನೀವು 90% ಅಂತ ನೀವು ಅರ್ಥ ಮಾಡ್ಕೋಬೋದು. ಕೋರಿಲೇಷನ್ ಅಂದರೆ ಪರಸ್ಪರವಾಗಿ ಒಂದಕ್ಕೊಂದು ಎಷ್ಟು ಡಿಪೆಂಡೆಂಟ್ ಆಗಿದೆ. ನಿಫ್ಟಿ ಏನಾದರೂ ಮೂವ್ಮೆಂಟ್ ಆಗ್ತಾ ಇದೆ ಅಂತಂದರೆ ಅವತ್ತು ಬ್ಯಾಂಕ್ ನಿಫ್ಟಿ ಕೂಡ 90% ಕೋರಿಲೇಷನ್ ಚಾನ್ಸ್ ಇದೆ, ಬ್ಯಾಂಕ್ ನಿಫ್ಟಿ ಕೂಡ ಮೂವ್ ಆಗುತ್ತೆ ಅಂತ. ಆದರೆ ಹಾಗೆ ಆಗಬೇಕು ಅಂತಿಲ್ಲ. ಕೋರಿಲೇಷನ್ ಮ್ಯಾಟ್ರಿಕ್ಸ್ ಅನ್ನೋದು ನೋಡಿ ಅದು ಕಂಡುಹಿಡಿಯೋಕ್ಕೆ ಡಿಫ್ರೆಂಟ್ ಫಾರ್ಮುಲಾ ಇದೆ. 80 ರಿಂದ 90% ಬರ್ತಾ ಇದೆ ಕೋರಿಲೇಷನ್ ಫ್ಯಾಕ್ಟ್ರಲ್ಲಿ ಅಂದರೆ ಅದು ಒಂದು ಒಳ್ಳೆ ಕೋರಿಲೇಷನ್ ಅಂತ ಹೇಳ್ತಾರೆ. ಅದ್ರ ಬಗ್ಗೆಲ್ಲ ನೀವು ಜಾಸ್ತಿ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಒಂದು ಏನು ಹೇಳ್ತಾ ಇದ್ದೀನಿ ಅಂತಂದರೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಗೆ ಕೋರಿಲೇಷನ್ ಜಾಸ್ತಿ ಇದೆ. ಜಾಸ್ತಿ ಇರೋದಕ್ಕೋಸ್ಕರನೇ ನಾವು ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀವಿ, ಹಾಗಾಗಿ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಸೊ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಅನ್ನೋದು ಪರಸ್ಪರ ಒಂದು ಡಿಪೆಂಡೆಂಟ್ ಕಾಂಪೊನೆಂಟ್ಸ್ ಆಗಿದೆ. ನಿಫ್ಟಿನಲ್ಲಿ ಟಾಪ್ 5 ಕಾಂಟ್ರಿಬ್ಯೂಟರ್ಸ್ ಯಾರು ಅಂತ ನೀವು ನೋಡೋದಾದರೆ ಮತ್ತು ಅವುಗಳ ವೆಯ್ಟೇಜ್ ಎಷ್ಟು ಅಂತ ನೀವು ನೋಡೋದಾದರೆ 40% ವೆಯ್ಟೇಜ್ ನಿಫ್ಟಿನಲ್ಲಿ ಮೊದಲ 5 ಕಾಂಟ್ರಿಬ್ಯೂಟರ್ಸ್ ಯಾರಿದ್ದಾರೋ ಅವರಿಂದನೇ ಬರುತ್ತೆ. ಎಗೇನ್ ಇದು ಬರೀ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಮೇಲಲ್ಲ, ಇದು ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಧಾರದ ಮೇಲೆ ಡಿಸೈಡ್ ಆಗುವಂಥದ್ದು. ಪ್ರತಿ 6 ತಿಂಗಳಿಗೆ ರಿವೈಸ್ ಕೂಡ ಆಗ್ತಾ ಇರುತ್ತೆ. ಇದನ್ನೆಲ್ಲ ನಾನು ಹಿಂದೆ ಒಂದು ವೀಡಿಯೋದಲ್ಲಿ ಮಾತಾಡಿದ್ದೆ ಅಂತ ಹೇಳಿದ್ನಲ್ಲ, ಐ ಬಟನ್ ನಿಮಗೆ ಸಿಗ್ತಾ ಇರುತ್ತೆ, ಅಲ್ಲಿ ನೀವು ಚೆಕ್ಔಟ್ ಮಾಡ್ಬೋದು. ಆ 5 ಸ್ಟಾಕ್ಗಳು ಯಾವುದು ಅಂತಂದರೆ ರಿಲಯನ್ಸ್, HDFC ಬ್ಯಾಂಕ್, ICICI ಬ್ಯಾಂಕ್, ಇನ್ಫೋಸಿಸ್ ಮತ್ತು HDFC ಲಿಮಿಟೆಡ್. ಅದೇ ಸ್ಟಾಕ್ಗಳ ಏನು ಕಾಂಟ್ರಿಬ್ಯೂಷನ್ ಇದೆಯೋ ಆ ಆಧಾರದಲ್ಲೇ ಕೊಟ್ಟಿದ್ದೀನಿ. ಒಂದು 12% ಕಾಂಟ್ರಿಬ್ಯೂಷನ್ ರಿಲಯನ್ಸಲ್ಲಿ ಬರುತ್ತೆ. ಅದೇ ರೀತಿ ನೀವು ಎಲ್ಲದರದ್ದು ಕ್ಯಾಲ್ಕುಲೇಟ್ ಮಾಡಿದ್ರೆ ಓವರಾಲ್ 40% ವೆಯ್ಟೇಜ್ ನಿಮಗೆ ನಿಫ್ಟಿನಲ್ಲಿ ಈ 5 ಸ್ಟಾಕ್ಗಳಿಂದನೇ ಬರುತ್ತೆ. ಅಂದರೆ ಈ 5 ಸ್ಟಾಕ್ಗಳು 1 ಪಾಯಿಂಟ್ ಏನಾದರೂ ಮೂವ್ ಆಯಿತು ಅಂತಂದರೆ ನಿಫ್ಟಿ 0.4 ಪಾಯಿಂಟ್ ಮೂವ್ ಆಗೋಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ 5 ಸ್ಟಾಕ್ಗಳನ್ನು ನೀವು ಟ್ರ್ಯಾಕ್ ಮಾಡುವಂಥದ್ದು ಇಂಪಾರ್ಟೆಂಟ್. ಇದೇ ಥರ ಬ್ಯಾಂಕ್ ನಿಫ್ಟಿನಲ್ಲಿ ನಾವು ನೋಡೋದಾದರೆ ಮೊದಲ 5 ಸ್ಟಾಕ್ಗಳೇನಿದೆ ಬ್ಯಾಂಕ್ ನಿಫ್ಟಿ 12 ಸ್ಟಾಕ್ಗಳ ಒಂದು ಗುಚ್ಛ ಅಂತ ನಿಮ್ಗೆ ಹೇಳಿದೆ. 5 ಸ್ಟಾಕ್ಗಳಿಂದಲೇ ನಿಮಗೆ 80% ವೆಯ್ಟೇಜ್ ಬರುತ್ತೆ ಬ್ಯಾಂಕ್ ನಿಫ್ಟಿನಲ್ಲಿ. ಆ 5 ಸ್ಟಾಕ್ಗಳು ಕ್ರಮೇಣವಾಗಿ ಯಾವ ರೀತಿಯಾಗಿದೆ ಅಂತ ನೋಡೋದಾದರೆ HDFC ಬ್ಯಾಂಕ್, ICICI ಬ್ಯಾಂಕ್, SBI, ಕೋಟಕ್ ಮಹೀಂದ್ರ ಬ್ಯಾಂಕ್ ಮತ್ತು ಆಕ್ಸಿಸ್ ಬ್ಯಾಂಕ್. ಈ 5 ಸ್ಟಾಕ್ಗಳು ಏನಾದರೂ 1 ಪಾಯಿಂಟ್ ಮೂವ್ ಆಯಿತು ಅಂತಂದರೆ ಬ್ಯಾಂಕ್ ನಿಫ್ಟಿ 0.8 ಪಾಯಿಂಟ್ ಮೇಲೆ ಹೋಗುತ್ತೆ. ಅದೇ ರೀತಿ 1 ಪಾಯಿಂಟ್ ಕೆಳಗಡೆ ಮಾಡ್ತು ಅಂದ್ರೂ ಬ್ಯಾಂಕ್ ನಿಫ್ಟಿನಲ್ಲಿ 0.8 ಪಾಯಿಂಟ್ಸ್ ಕೆಳಗಡೆ ಹೋಗುತ್ತೆ. ಹಾಗಾಗಿ ಬ್ಯಾಂಕ್ ನಿಫ್ಟಿನಲ್ಲಿ ಟ್ರೇಡ್ ಮಾಡುವಂಥವ್ರು ಈ 5 ಸ್ಟಾಕ್ಗಳನ್ನು ನಾವು ಟ್ರ್ಯಾಕ್ ಮಾಡುವಂಥದ್ದು ಇಂಪಾರ್ಟೆಂಟ್.
ನೋಡಿ, ಯಾಕೆ ಈ ಪಾಯಿಂಟ್ಗಳನ್ನು ನಾವು ನೆನ್ಪಿಟ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ಅಂದರೆ, ಆ್ಯಸ್ ಅನ್ ಆಪ್ಷನ್ ಟ್ರೇಡರ್ ನಿಮಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಜೊತೆಗೆ ನೀವು ಆ ದಿನದ ಡೈರೆಕ್ಷನ್ ಯಾವ ರೀತಿ ಆಗುತ್ತೆ ಮಾರ್ಕೆಟ್ ಅಂತ ಕಂಡುಹಿಡಿಯೋಕ್ಕೆ ಈ ಸ್ಟಾಕ್ಗಳನ್ನು ನೀವು ಆ್ಯಡ್ ಮಾಡಿಕೊಂಡು ಟ್ರ್ಯಾಕ್ ಮಾಡ್ತಾ ಇದ್ದರೆ ಅದು ಕೂಡ ನಿಮಗೆ ನೆರವಾಗುತ್ತೆ. ಒಂದು ವೇಳೆ ಈ 5 ಸ್ಟಾಕ್ಗಳೇನಾದರೂ ಇವತ್ತು ಪಾಸಿಟಿವ್ ಆಗಿ ಓಪನ್ ಆಗಿ ಮೇಲ್ಗಡೆ ಸೆಂಟಿಮೆಂಟ್ ಕೊಡ್ತಾ ಇದೆ ಅಂದರೆ ನಿಫ್ಟಿ ಮೇಲೆ ಹೋಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾಕೆಂದರೆ 40% ವೆಯ್ಟೇಜ್ ಇದರಿಂದನೇ ಬರ್ತಾ ಇದೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿನಲ್ಲಿ ಈ 5 ಸ್ಟಾಕ್ಗಳು ಇವತ್ತು ಮೇಲೆ ಹೋಗಿದೆ ಅಂತಂದರೆ ನಿಮಗೆ ಬ್ಯಾಂಕ್ ನಿಫ್ಟಿನಲ್ಲಿ ಒಂದು ಒಳ್ಳೆ ಮೂವ್ಮೆಂಟ್ ಬರೋ ಸಾಧ್ಯತೆ ಇರುತ್ತೆ. ಈ ಕಾಂಬಿನೇಷನಲ್ಲಿ ನಾವು ನೋಡಬೇಕು. ಹಾಗಾಗಿ ಈ ಡೈರೆಕ್ಷನ್ನ ಕಂಡುಹಿಡಿಯೋಕ್ಕೆ ಮೇಲೆ ಹೋಗುತ್ತಾ ಕೆಳಗೆ ಹೋಗುತ್ತಾ ಅಂತ ನಿಮಗೆ ಈ ಸ್ಟಾಕ್ಗಳನ್ನು ಟ್ರ್ಯಾಕ್ ಮಾಡೋದು ಸ್ವಲ್ಪ ಮಟ್ಟದಲ್ಲಿಗೆ ನೆರವಾಗುತ್ತೆ. SGX ನಿಫ್ಟಿ ನೋಡ್ಬಿಟ್ಟು ನಾವು ಟ್ರ್ಯಾಕ್ ಮಾಡ್ತೀವಿ ಅಂತ ಕೆಲವರು ಹೇಳೋರಿದ್ದೀರಾ. SGX ನಿಫ್ಟಿನಲ್ಲಿ ಯಾವ ರೀತಿ ಲಾಟ್ಗಳನ್ನು ಅರ್ಥ ಮಾಡ್ಕೊಳೋದು, ಕಾಂಟ್ರಾಕ್ಟ್ ಯಾವ ರೀತಿ ಇತ್ತು ಮತ್ತು ಅಲ್ಲಿ ಡಾಲರ್ದು ಇನ್ಫ್ಲೂಯೆನ್ಸ್ ಯಾವ ರೀತಿ ಆಗ್ತಾ ಇತ್ತು ಅಂತ, ವಾಟ್ ಈಸ್ SGX ನಿಫ್ಟಿ ಅಂತ ನಾನೊಂದು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಅದ್ರ ಬಗ್ಗೆ ನೋಡಿದ್ರೆ SGX ನಿಫ್ಟಿ ನಿಜವಾಗ್ಲೂ ಈಗ ನೆರವಾಗುತ್ತೋ ಇಲ್ಲೋ ಅಂತ ನಿಮಗೆ ಗೊತ್ತಾಗುತ್ತೆ. ಅದನ್ನು ಕೂಡ ಐ ಬಟನಲ್ಲಿ ಕೊಟ್ಟಿರ್ತೀನಿ. ಸೊ ಈ ಎಲ್ಲ ಅಂಶಗಳಿಂದ ನಿಮಗೆ ಡೈರೆಕ್ಷನ್ ಗೊತ್ತಾಯಿತು ಅಂತ ನಾನು ಹೇಳಿದೆ. ಆದರೆ ಡೈರೆಕ್ಷನ್ ಗೊತ್ತಾದರೆ ಆಪ್ಷನ್ ಟ್ರೇಡರಿಗೆ, ಎಸ್ಪೆಷಲಿ ಆಪ್ಷನ್ ಬೈಯರಿಗೆ ಸಾಧ್ಯನಾ? ಇಲ್ಲ. ಯಾಕೆಂದರೆ ಡೈರೆಕ್ಷನ್ ಜೊತೆಗೆ ಆಪ್ಷನ್ ಬೈಯರ್ಸಿಗೆ ಟ್ರೆಂಡ್ ಕೂಡ ಬೇಕು. ಟ್ರೆಂಡ್ ಈಸ್ ಯುವರ್ ಫ್ರೆಂಡ್ ಅನ್ನೋ ಮಾತು ಆಪ್ಷನ್ ಬೈಯರ್ಸಿಗೆ ನಿಜ. ಆದರೆ ಆಪ್ಷನ್ ಸೆಲ್ಲರ್ಸಿಗೆ ಅದು ಉಲ್ಟಾ. ಅವರು ಟ್ರೆಂಡ್ ಈಸ್ ದೇರ್ ಎನಿಮಿ. ಅವರಿಗೆ ಟ್ರೆಂಡ್ ಇದ್ದರೆ ಅವರಿಗೆ ಲಾಸ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅವರಿಗೆ ಮಾರ್ಕೆಟು ಸೆಟಲ್ ಆಗಿ ಒಂದೇ ಕಡೆ ನಿಂತ್ಕೋಬೇಕು. ಆದರೆ ಆಪ್ಷನ್ ಬೈಯರಿಗೆ ಟ್ರೆಂಡ್ ಬರಲೇಬೇಕು. ನಿಮಗೆ ಒಳ್ಳೆ ರೀತಿಯಾಗಿ ಪ್ರೀಮಿಯಮಲ್ಲಿ ಅಪ್ರಿಷಿಯೇಟ್ ಆಗಿ ನಿಮಗೆ ಲಾಭ ಆಗಬೇಕು ಅಂತಂದರೆ. ಸೊ ಡೈರೆಕ್ಷನ್ ಏನೋ ಈ ಸ್ಟಾಕ್ಗಳನ್ನು ಟ್ರ್ಯಾಕ್ ಮಾಡೋದ್ರಿಂದ ಗೊತ್ತಾಗುತ್ತೆ ಅಂತ ನೀವು ತಿಳ್ಕೊಂಡ್ರಿ. ಆದರೆ ಆ ಡೈರೆಕ್ಷನಲ್ಲಿ ಮೊಮೆಂಟಮ್ ಇರುತ್ತಾ, ಅವತ್ತು ಟ್ರೆಂಡ್ ಇರುತ್ತಾ ಅಂತ ಹೇಗೆ ಐಡೆಂಟಿಫೈ ಮಾಡೋದು ಅನ್ನೋದನ್ನು ಇವತ್ತು ನಾವು ನೋಡ್ತಾ ಹೋಗೋಣ. ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿಯ ರಿಲೇಷನ್ಶಿಪ್ ಹೇಳೋಕ್ಕಿಂತ ಮುಂಚೆ ನಾನು ಹಿಂದೆ ಒಂದು ನಿಮ್ಮದು ಬೂಲಿಯನ್ ಆಲ್ಜಿಬ್ರಾ ಅಂತ ಇರ್ತಿತ್ತು. ಸ್ಕೂಲ್ ಟೈಮಲ್ಲಿ, ಕಾಲೇಜ್ ಟೈಮಲ್ಲೆಲ್ಲ ಓದಿರ್ತೀವಿ. ಅದನ್ನು ಕರ್ಕೊಂಡು ಹೋಗೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಇದನ್ನು ಹೇಳ್ತಾ ಇದ್ದೀವಿ ಅಂತಂದರೆ, ನೋಡಿ, ನಿಮ್ಮ ಹತ್ರ ಟ್ರೂತ್ ಟೇಬಲ್ ಅಂತ ಬರೆಸ್ತಾ ಇದ್ರು. ಟ್ರೂತ್ ಟೇಬಲ್ ಅಂತಂದರೆ ನಿಮಗೆ ಒಂದು ಲೈಟ್ ಇದೆ ಅಂತ ಅಂದ್ಕೋಣ. ಈ ಲೈಟ್ ಆನ್ ಆಗಬೇಕು ಅಂತಂದರೆ ನಿಮ್ಮ ಹತ್ರ ಒಂದು ಸರ್ಕ್ಯೂಟ್ ಇದೆ. ಅದರಲ್ಲಿ ಒಂದು ಎ ಪಾಯಿಂಟ್ ಅಂತ ಒಂದಿದೆ, ಬಿ ಪಾಯಿಂಟ್ ಅಂತ ಒಂದಿದೆ. ಎರಡನ್ನೂ ನೀವು ಆನ್ ಮಾಡಿದ್ರೆ ಮಾತ್ರ ನಿಮಗೆ ಲೈಟ್ ಇಲ್ಲಿ ಆನ್ ಆಗುತ್ತೆ. ನೀವು ಎರಡನ್ನು ಆಫ್ ಮಾಡಿದ್ರೆ ಆಫೇ ಇರುತ್ತೆ. ನೀವು ಎರಡನ್ನೂ ಒಂದನ್ನು ಆನ್ ಮಾಡಿ ಒಂದನ್ನು ಆಫ್ ಮಾಡಿದ್ರೂ ನಿಮಗೆ ಲೈಟ್ ಬರೋದಿಲ್ಲ. ಅದೇ ರೀತಿಯಾಗಿ ಇದನ್ನು ಆಫ್ ಮಾಡಿ ಇದನ್ನು ಆನ್ ಮಾಡಿದ್ರೂ ಲೈಟ್ ಬರೋದಿಲ್ಲ. ಸೊ ಲೈಟ್ ಬರಬೇಕು, ಲೈಟ್ ಆನ್ ಆಗಬೇಕು ಅಂತಂದರೆ ಎರಡು ಕೂಡ ಆನ್ ಆಗಿರಬೇಕು ಅಲ್ವಾ? ಇದನ್ನು ನಾವು ಕಾಂಬಿನೇಷನ್ ಅಂತ ಕರಿತೀವಿ, ಟ್ರೂತ್ ಟೇಬಲ್ ಅಂತ ಕರಿತೀವಿ. ಈ ರೀತಿ ಎಷ್ಟು ಕಾಂಬಿನೇಷನ್ ಇರುತ್ತೆ ಅಂತ ನಾವು ಕಂಡುಹಿಡಿಯೋಕ್ಕೆ 2 to the power of ಎಷ್ಟು ನಾವು ಎಲಿಮೆಂಟನ್ನು ತೊಗೊತಾ ಇದೀವೋ ಅದನ್ನು ತೊಗೊಂಡ್ರೆ ಅಷ್ಟು ಕಾಂಬಿನೇಷನ್ ನಮಗೆ ಟ್ರೂತ್ ಟೇಬಲ್ ಬರೆಯೋಕ್ಕೆ ಸಿಗುತ್ತೆ. ಇಲ್ಲಿ 2 ಕಾಂಪೊನೆಂಟ್ ಇದೆ, ಎ ಮತ್ತು ಬಿ ಅಂತ. ಹಾಗಾಗಿ 4 ಕಾಂಬಿನೇಷನ್ ಅಂದರೆ 2 to the power of 2 ಅಂದರೆ 2 into 2 ನಿಮಗೆ 4. ಯಾಕೆ ಇದನ್ನು ಹೇಳಿದೆ ಅಂತಂದರೆ, ನಾವಿಲ್ಲಿ ನಿಫ್ಟಿ ಅನ್ನೋ ಒಂದು ಕಾಂಪೊನೆಂಟ್ ನೋಡ್ತಾ ಇದ್ದೀವಿ, ಬ್ಯಾಂಕ್ ನಿಫ್ಟಿ ಅನ್ನೋ ಒಂದು ಕಾಂಪೊನೆಂಟ್ ನೋಡ್ತಾ ಇದ್ದೀವಿ. ಮತ್ತು ಅವೆರಡರ ಮಧ್ಯೆ ನಾವು ರಿಲೇಷನ್ಶಿಪ್ನ ಐಡೆಂಟಿಫೈ ಮಾಡೋಕ್ಕೆ ನಿಫ್ಟಿ ಜೋರಾಗಿತ್ತೋ ಬ್ಯಾಂಕ್ ನಿಫ್ಟಿ ಜೋರಾಗಿತ್ತೋ ಅಂತಲೂ ನಾವು ನೋಡಬೇಕಾಗುತ್ತೆ. ಅದನ್ನು ನಾವು ಪರ್ಸೆಂಟೇಜ್ ಆಧಾರದಲ್ಲಿ ನೋಡಬೇಕಾಗತ್ತೆ. ಅಂದರೆ ಏನು ಅಂತಂದರೆ, ನಿಫ್ಟಿ ಉದಾಹರಣೆಗೆ 18,000ದಲ್ಲಿ ಟ್ರೇಡ್ ಆಗ್ತಿದೆ ಅಂತ ಅಂದ್ಕೊಳ್ಳೋಣ. ಬ್ಯಾಂಕ್ ನಿಫ್ಟಿ ನಮ್ಮದು 43,000ದಲ್ಲಿ ಟ್ರೇಡ್ ಆಗ್ತಿದೆ ಅಂತ ಅಂದ್ಕೊಳ್ಳೋಣ. ಇಲ್ಲಿ ನಿಫ್ಟಿಯ 1% ಅಂದರೆ ನಿಮಗೆ ಎಷ್ಟಾಯಿತು? 180 ಪಾಯಿಂಟ್ ಆಯಿತು. ಹಾಗೆಯೇ ಬ್ಯಾಂಕ್ ನಿಫ್ಟಿಯ 1 ಪಾಯಿಂಟ್ ಅಂದರೆ ನಿಮಗೆ ಎಷ್ಟಾಯಿತು? 430 ಪಾಯಿಂಟ್ ಆಯಿತು. ಯಾರಾದರೂ ಒಂದು ನಿಮ್ಮ ಹತ್ರ ಬಂದು ಇವತ್ತು ಬ್ಯಾಂಕ್ ನಿಫ್ಟಿನಲ್ಲಿ 430 ಪಾಯಿಂಟ್ ಅಪ್ರಿಷಿಯೇಟ್ ಆಯಿತು ಅಥವಾ ಡಿಪ್ರಿಷಿಯೇಟ್ ಆಯಿತು ಅಂದ್ರೂ, ನಿಫ್ಟಿ 180 ಪಾಯಿಂಟ್ ಅಪ್ರಿಷಿಯೇಟ್ ಆಯಿತು ಡಿಪ್ರಿಷಿಯೇಟ್ ಆಯಿತು ಅಂದ್ರೂ ಎರಡೂ ಒಂದೇ ನೀವು ಪರ್ಸೆಂಟೇಜ್ ಆಧಾರದಲ್ಲಿ ನೋಡಿದ್ರೆ. ಯಾಕೆಂದರೆ ಎರಡರದ್ದು ಅಂಡರ್ಲೈಯಿಂಗ್ ಇಂಡೆಕ್ಸ್ ಏನಿದೆ ಅದು ಬೇರೆ ಇದೆ. ಅಂದರೆ 430 ಪಾಯಿಂಟ್ ಇವತ್ತು ಅಪ್ರಿಷಿಯೇಟ್ ಅಥವಾ ಡಿಪ್ರಿಷಿಯೇಟ್ ಆಯಿತು ಅಂತಂದ್ರೂ ನಿಮಗೆ 1% ಇವತ್ತು ಕರೆಕ್ಷನ್ ಅಥವಾ ಅಪ್ ಮೂವ್ಮೆಂಟ್ ಆಗಿದೆ ಅಂತ. ಅದೇ ರೀತಿ ನಿಫ್ಟಿನಲ್ಲೂ ಕೂಡ 180 ಪಾಯಿಂಟ್ ಆದರೂ ಸಾಕು 1% ಮೇಲೋಗಿದೆ ಅಥವಾ ಕೆಳಗೆ ಹೋಗಿದೆ ಅಂತ. ಹಾಗಾಗಿ ಆಬ್ಸಲ್ಯೂಟ್ ವ್ಯಾಲ್ಯೂನ ನಾವು ಕಂಪೇರ್ ಮಾಡೋಕ್ಕಾಗಲ್ಲ. ಯಾವತ್ತೂ ನಿಫ್ಟಿದು ವ್ಯಾಲ್ಯೂ ನೋಡೋದಾದರೆ ನೀವು ಬ್ಯಾಂಕ್ ನಿಫ್ಟಿಗಿಂತ ಕಮ್ಮಿನೇ ಇರುತ್ತೆ. ಯಾಕೆಂದರೆ ಅಂಡರ್ಲೈಯಿಂಗ್ ಅಸೆಟ್ ಅನ್ನೋದು ನಮ್ಮ ನಿಫ್ಟಿ 18,000ದಲ್ಲಿದೆ, ಆದರೆ ಬ್ಯಾಂಕ್ ನಿಫ್ಟಿ 43,000ದಲ್ಲಿ ಟ್ರೇಡ್ ಆಗ್ತಾ ಇದೆ. ಆ ಕಾರಣದಿಂದಾಗಿ ನಾವು ಪರ್ಸೆಂಟೇಜ್ ಆಧಾರದಲ್ಲಿ ಇವತ್ತು ಬ್ಯಾಂಕ್ ನಿಫ್ಟಿ ಸ್ಟ್ರಾಂಗ್ ಇತ್ತೋ ನಿಫ್ಟಿ ಸ್ಟ್ರಾಂಗ್ ಇತ್ತೋ ಅಂತ ನೀವು ಐಡೆಂಟಿಫೈ ಮಾಡಬೇಕು. ಇದು ಕ್ಲಿಯರ್ ಆಗಿದೆ ಅಂತ ಭಾವಿಸಿರ್ತೀನಿ. ಈಗ ನಿಫ್ಟಿ ಇದೆ, ಬ್ಯಾಂಕ್ ನಿಫ್ಟಿ ಇದೆ, ಪರ್ಸೆಂಟೇಜ್ ಇದೆ. ಅಂದರೆ ನಿಫ್ಟಿ ದೊಡ್ಡದ ಬ್ಯಾಂಕ್ ನಿಫ್ಟಿ ದೊಡ್ಡದ ಅಂತ. ಸೊ ನಮ್ಮ ಹತ್ರ 3 ಕಾಂಪೊನೆಂಟ್ ಇದೆ. ಸೊ 3 ಕಾಂಪೊನೆಂಟ್ ಅಂದರೆ ನಮಗೆ 2 to the power of 3 ಅಂದರೆ 2 into 2 into 2 ಅಂದರೆ ನಮಗೆ 8 ಕಾಂಬಿನೇಷನ್ ಬರುತ್ತೆ. ಆ 8 ಕಾಂಬಿನೇಷನ್ನ ನಾವು ನೋಡ್ತಾ ಹೋಗೋಣ. ಮೊದಲನೇ ಕಾಂಬಿನೇಷನ್ನು ನಿಫ್ಟಿ ಇವತ್ತು ಗ್ರೀನಲ್ಲಿ ಓಪನ್ ಆಗಿದೆ, ಬ್ಯಾಂಕ್ ನಿಫ್ಟಿ ಕೂಡ ಗ್ರೀನಲ್ಲಿ ಓಪನ್ ಆಗಿದೆ. ಈ ರಿಲೇಷನ್ಶಿಪ್ನ ಯಾವ ರೀತಿ ಐಡೆಂಟಿಫೈ ಮಾಡೋದು ಅಂತಂದರೆ, ನೀವು ಡೈಲಿ ಕ್ಯಾಂಡಲ್ ನೋಡ್ತಾ ಇದ್ದೀರಾ ಅಂದರೆ ಡೈಲಿ ಟು ಡೈಲಿ ಕ್ಲೋಸಿಂಗ್ ಕಂಪೇರ್ ಮಾಡಿ. ಅದೇ ರೀತಿ ನೀವೇನಾದರೂ ಟ್ರೇಡರ್ ಆಗಿದ್ದರೆ, ಆ್ಯಕ್ಚುಲಿ ಟ್ರೇಡ್ ಟೂಲ್ಸಲ್ಲಿ ನಾವು ಮಾತಾಡ್ತಾ ಇರೋದ್ರಿಂದ ಬೆಳಗಿನ 5 minute ಕ್ಯಾಂಡಲ್ 9 ಕಾಲಿಂದ 9:20 ನಾವು ಬಿಟ್ಕೊಡ್ತೀವಲ್ವ, ಅಲ್ಲಿ ಯಾವ ಟ್ರೇಡನ್ನು ನಾವು ತೊಗೊಳಕ್ಕೆ ಹೋಗೋದಿಲ್ಲ.
ತುಂಬ ರೇರ್ ಸಿಚುವೇಷನ್ ನಿಮಗೆ ಈ ಟೈಮಲ್ಲಿ ನಿಮಗೆ ಟ್ರೇಡ್ ತೊಗೊಳ್ಳೋಂಥ ಸಾಧ್ಯತೆ ಬರುತ್ತೆ. ಇಲ್ಲ ಅಂತಂದರೆ ನೀವು 9:20 ಆಗೋ ತನಕ ವೆಯ್ಟ್ ಮಾಡ್ತೀರಾ. ಸೊ 9:15 ಈ ಟೈಮಲ್ಲಿ ಏನು ಮಾರ್ಕೆಟ್ ಓಪನ್ ಆಗುತ್ತೋ ಹಿಂದಿನ ದಿನದ ಕ್ಲೋಸಿಂಗ್ ಏನಿರುತ್ತೋ ಅದರಿಂದ ಇವತ್ತು ಎಷ್ಟು ಪಾಯಿಂಟ್ಸ್ ಮೇಲೆ ಹೋಯಿತು, ಎಷ್ಟು ಪರ್ಸೆಂಟೇಜ್ ಮೇಲೆ ಹೋಯಿತು ಅಂತ ನೀವು ಟ್ರೇಡಿಂಗ್ ಟೂಲ್ ಆಗಿರಲಿ ಅಥವಾ ಬೇರೆ ಯಾವುದೇ ಬ್ರೋಕರೇಜ್ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ತಾ ಇರಿ, ಮೇಲ್ಗಡೆ ನಿಮಗೆ OHLC ಡೇಟಾ ಸಿಗುತ್ತೆ, ಓಪನ್ ಹೈ ಲೋ ಕ್ಲೋಸ್ ಅಂತ. ಇದ್ರ ಬಗ್ಗೆ ಟೆಕ್ನಿಕಲ್ ಅನಾಲಿಸಿಸ್ ಸೀರೀಸಲ್ಲಿ ನಾವು ಡೀಟೇಲ್ ಆಗಿ ಮಾತಾಡಿದ್ದೀವಿ ಕೂಡ. ಸೊ ಈ ಆಧಾರದಲ್ಲಿ ನೀವು ಒಬ್ಬ ಟ್ರೇಡರ್ ಆಗಿ 5 ಮಿನಿಟ್ ಕ್ಯಾಂಡಲ್ ಇಟ್ಕೊಂಡು ನೀವು ಟ್ರೇಡ್ ಮಾಡ್ತಾ ಇದ್ದೀರಾ ಅಂದರೆ ಈ ನಾನು ಏನು ಮಾಹಿತಿ ಹೇಳ್ತಾ ಇದ್ದೀನಿ ಇದನ್ನ ನೀವು 5 ಮಿನಿಟಲ್ಲೇ ನೀವು ಕಂಪೇರ್ ಮಾಡಬೇಕು. 15 ಮಿನಿಟಲ್ಲಿ ನೋಡ್ತಾ ಇದ್ದೀರಾ ಅಂದರೆ 15 ಮಿನಿಟಲ್ಲಿ ಮಾಡಬೇಕು. 1 ಅವರಲ್ಲಿ ನೋಡ್ತಾ ಇದ್ದೀರಾ ಅಂದರೆ 1 ಅವರಲ್ಲಿ ಮಾಡಬೇಕು. ಸೊ ಯಾವುದೋ ಒಂದು ಟೈಮ್ ಫ್ರೇಮಲ್ಲಿ ಬಂದು ನೋಡ್ತಾ ಇದ್ದೀರಾ 9:20 ಅಂದ್ಕೊಳ್ಳೋಣ ಅಥವಾ 9:25 ಅಂದ್ಕೊಳ್ಳೋಣ. ಆ ಟೈಮಲ್ಲಿ ನಿಫ್ಟಿ ನೋಡ್ತೀರಾ, ನಿಫ್ಟಿ ಕೂಡ ಗ್ರೀನ್ ಆಗಿದೆ, ಬ್ಯಾಂಕ್ ನಿಫ್ಟಿ ಕೂಡ ಗ್ರೀನ್ ಆಗಿದೆ. ಆದರೆ ನಿಫ್ಟಿ ಬ್ಯಾಂಕ್ ನಿಫ್ಟಿಗಿಂತ ಬುಲ್ಲಿಶ್ ಆಗಿದೆ. ಅಂದರೆ ಪರ್ಸೆಂಟೇಜ್ ವೈಸಲ್ಲಿ ನೀವು ನೋಡೋದಾದರೆ ನಿಫ್ಟಿ ಜೋರಾಗಿ ಮೇಲೆ ಹೋಗ್ತಾ ಇದೆ ಬ್ಯಾಂಕ್ ನಿಫ್ಟಿ ಕಂಪೇರ್ ಮಾಡಿದ್ರೆ. ಈಗ ಈ ಏನು ರಿಸಲ್ಟ್ ಬರೋ ಸಾಧ್ಯತೆ ಇರುತ್ತೆ ಅಂದರೆ ನಿಮಗೆ ಓವರಾಲ್ ನಿಫ್ಟಿನಲ್ಲಿ ಅಪ್ ಮೂಮೆಂಟೇ ಬರುತ್ತೆ, ಆದರೆ ಇದು ಮೈನರ್ ಅಪ್ ಟ್ರೆಂಡ್ ಆಗಿರುತ್ತೆ. ಅಂದರೆ ಏಕ್ದಮ್ ನಿಮಗೆ ಒಂದೇ ಸಲ ನಿಮಗೆ ಮಾರಬಾಜು ಕ್ಯಾಂಡಲ್ ಬಂದು ಆ ರೀತಿ ಮೊಮೆಂಟಮ್ ಸಿಗೋದಿಲ್ಲ, ಆದರೆ ನಿಮಗೆ ಕಂಟಿನ್ಯೂಸ್ ಆಗಿ ಮೇಲೆ ಹೋಗ್ತಾನೆ ಇರುತ್ತೆ. ಇದನ್ನು ನೀವು ಆ್ಯಸ್ ಅನ್ ಆಪ್ಷನ್ ಬೈಯರ್ ಖಂಡಿತ ಟ್ರೇಡ್ ಮಾಡ್ಬೋದು, ಆದರೆ ಸ್ವಲ್ಪ ಜಾಸ್ತಿ ಸಮಯ ಬೇಕಾಗುತ್ತೆ ನಿಮಗೆ ಕ್ಯಾಪ್ಚರ್ ಮಾಡಲಿಕ್ಕೆ. ಎರಡನೇ ಕಾಂಬಿನೇಷನ್ ನಿಮಗೆ ನಿಫ್ಟಿ ಕೂಡ ಮೇಲಿದೆ, ಗ್ರೀನಲ್ಲಿದೆ, ಬ್ಯಾಂಕ್ ನಿಫ್ಟಿ ಕೂಡ ಮೇಲಿದೆ, ಆದರೆ ಬ್ಯಾಂಕ್ ನಿಫ್ಟಿಗಿಂತ ಜೋರಾಗಿ ಮೂವ್ಮೆಂಟ್ ಆಗ್ತಾ ಇದೆ. ಇಲ್ಲಿ ಪರ್ಸೆಂಟೇಜ್ ಚೇಂಜಸನ್ನೇ ನಾವು ನೋಡಬೇಕು. ಮತ್ತೆ ಹೇಳ್ತಾ ಇದ್ದೀನಿ, ಅಂದರೆ ಬ್ಯಾಂಕ್ ನಿಫ್ಟಿ ಒಂದು 0.4% ಮೇಲೆ ಹೋಗ್ತಾ ಇದೆ, ನಿಫ್ಟಿ ಒಂದು 0.2% ಮಾತ್ರ ಮೇಲೆ ಹೋಗ್ತಾ ಇದೆ. ಸೊ ಬ್ಯಾಂಕ್ ನಿಫ್ಟಿಗಿಂತ ಜೋರಾಗಿ ಮೇಲೆ ಹೋಗ್ತಾ ಇದೆ. ಈಗ ನಿಮಗೆ ಒಂದು ಮೇಜರ್ ಅಪ್ ಟ್ರೆಂಡ್ ಬರೋ ಸಾಧ್ಯತೆ ಇರುತ್ತೆ. ಯಾಕೆ? ಬ್ಯಾಂಕ್ ನಿಫ್ಟಿನೇ ನಿಮಗೆ ಸರಿಸುಮಾರು 30% ಕಾಂಟ್ರಿಬ್ಯೂಷನ್ ಮಾಡುತ್ತೆ ನಿಫ್ಟಿನಲ್ಲಿ. ನೋಡಿ, ಓವರಾಲ್ ಫೈನಾನ್ಷಿಯಲ್ ಸರ್ವಿಸಸ್ಸು 40% ಕಾಂಟ್ರಿಬ್ಯೂಷನ್ ಮಾಡುತ್ತೆ ನಿಫ್ಟಿಗೆ. ಆದರೆ ಫೈನಾನ್ಷಿಯಲ್ ಸರ್ವಿಸಸ್ ಅಂದರೆ ನಾವು NBFCಗಳು, ಇನ್ಶೂರೆನ್ಸ್ ಕಂಪ್ನಿಗಳು, ಇದನ್ನೆಲ್ಲದನ್ನು ನಾವು ಆ್ಯಡ್ ಮಾಡೋದ್ರಿಂದ ಅದು ಫೈನಾನ್ಷಿಯಲ್ ಸರ್ವಿಸಸ್ ಅಂತ ಆಗುತ್ತೆ. ಬರೀ ಬ್ಯಾಂಕ್ ಅಂತ ನೋಡೋದಾದರೆ ನೀವು 0.3% ಕಾಂಟ್ರಿಬ್ಯೂಷನ್ ಮಾಡುತ್ತೆ ನಿಫ್ಟಿನಲ್ಲಿ. ಸೊ ಈ ಕಾಂಬಿನೇಷನ್ ಇರೋದ್ರಿಂದಾಗಿ ಬ್ಯಾಂಕ್ ನಿಫ್ಟಿ ಜೋರಾಗಿ ಮೇಲೆ ಹೋಗ್ತಾ ಇದೆ ಅಂತಂದರೆ ನಿಫ್ಟಿನೂ ಕೂಡ ಮೇಲೆ ಹೋಗೋ ಸಾಧ್ಯತೆ ಇರುತ್ತೆ. ನಿಮಗೊಂದು ಮೇಜರ್ ಅಪ್ ಟ್ರೆಂಡ್ ಬರೋ ಸಾಧ್ಯತೆ ಇರುತ್ತೆ, ವಿಚ್ ಇಸ್ ದ ಬೆಸ್ಟ್ ಕಾಂಬಿನೇಷನ್ ಫಾರ್ ಆಪ್ಷನ್ ಬೈಯರ್. ನೀವು ಕಾಲ್ ಆಪ್ಷನ್ಗಳನ್ನು ಬೈ ಮಾಡೋಕ್ಕೆ ಇದು ನಿಮ್ಮ ಬೆಸ್ಟ್ ಕಾಂಬಿನೇಷನ್ ಆಗಿರುತ್ತೆ. ಹಾಗೆಯೇ ನಿಫ್ಟಿ ಮೇಲೆ ಹೋಗ್ತಾ ಇದೆ, ಗ್ರೀನಲ್ಲಿದೆ, ಆದರೆ ಬ್ಯಾಂಕ್ ನಿಫ್ಟಿ ಮೂಮೆಂಟ್ ಕೊಡ್ತಾ ಇಲ್ಲ, ಅದು ರೆಡ್ಡಲ್ಲಿದೆ. ಆದರೆ ನಿಫ್ಟಿ ಬ್ಯಾಂಕ್ ನಿಫ್ಟಿಗಿಂತ ಜೋರಾಗಿ ಮೇಲೆ ಹೋಗ್ತಾ ಇದೆ. ಅಂದರೆ ನಿಫ್ಟಿ ಒಂದು 0.3% ಮೇಲೆ ಹೋಗಿರ್ಬೋದು, ಬ್ಯಾಂಕ್ ನಿಫ್ಟಿ -0.1% ಇರ್ಬೋದು. ಈ ಕಾಂಬಿನೇಷನ್ ಇದೆ ಅಂತ ಅನ್ಕೊಳ್ಳೋಣ. ಈಗ ನಿಮಗೇನಾಗುತ್ತೆ, ನಿಫ್ಟಿ ಓವರಾಲ್ ಬೇರೆ ಯಾವುದೋ ಫಾರ್ಮಾ ಆಗಲಿ, ಆಟೋ ಸೆಕ್ಟರ್ ಆಗಲಿ, ಬೇರೆ ಕಡೆಯಿಂದ ಆ ಪುಷ್ ಬಂದಿರ್ಬೋದು. ಹಾಗಾಗಿ ಅದು ಮೇಲೆ ಹೋಗ್ತಾನೆ ಇರುತ್ತೆ, ಆದರೆ ನಿಮಗೆ ಸೈಡ್ ವೇಸ್ ಆಗಿ ಮೇಲೆ ಹೋಗ್ತಾ ಇರುತ್ತೆ. ಇದನ್ನು ನೀವು ಟ್ರೇಡ್ ಮಾಡೋದು ತುಂಬ ಕಷ್ಟ ಆಗಿರುತ್ತೆ. ಇದನ್ನೇ ನಾನು ನಿಮಗೆ ಬಸ್ ಸ್ಟಾಪ್ ಝೋನ್ ಅಂತ ಕರೆಯುವಂಥದ್ದು. ನಿಮಗೆ ಸೈಡ್ ವೇಸ್ ಮಾಡಿ ಮೇಲೋಗಿ ಕೆಳಗೋಗಿ ಮೇಲೋಗಿ ಕೆಳಗೋಗಿ ಸ್ಲೈಟಾಗಿ ಮೇಲೆ ಹೋಗ್ತಾ ಇರುತ್ತೆ. ಆದರೆ ನಿಮಗೆ ಇದನ್ನು ಆಪ್ಷನ್ ಬೈಯರ್ ಆಗಿ ಟ್ರೇಡ್ ಮಾಡೋದು ತುಂಬ ಕಷ್ಟ ಇರುತ್ತೆ. ಯಾಕೆಂದರೆ IV ಜಾಸ್ತಿ ಬಿಲ್ಡಪ್ ಆಗಿರೋದಿಲ್ಲ ಮತ್ತು ನಿಮಗೆ ಒಂದು ಮೊಮೆಂಟಮ್ ಅಲ್ಲಿ ಸಿಗೋದಿಲ್ಲ. ನಾಲ್ಕನೇ ಕಾಂಬಿನೇಷನ್ ನಿಮಗೆ ನಿಫ್ಟಿ ಗ್ರೀನಲ್ಲಿದೆ, ಬ್ಯಾಂಕ್ ನಿಫ್ಟಿ ರೆಡ್ಡಲ್ಲಿದೆ, ಆದರೆ ಬ್ಯಾಂಕ್ ನಿಫ್ಟಿಗಿಂತ ಜೋರಾಗಿ ಕೆಳಗಡೆ ಬೀಳ್ತಾ ಇದೆ. ಅಂದರೆ ಬ್ಯಾಂಕ್ ನಿಫ್ಟಿ ಒಂದು -0.4% ಆಗಿರ್ಬೋದು, ನಿಫ್ಟಿ 0.1% ಅಪ್ ಇರ್ಬೋದು. ಸೊ ಬ್ಯಾಂಕ್ ನಿಫ್ಟಿ ಜೋರಾಗಿ ಬೀಳ್ತಾ ಇದೆ ನಿಫ್ಟಿ ಕಂಪೇರ್ ಮಾಡಿದ್ರೆ. ಈ ಟೈಮಲ್ಲಿ ಅದು ನಿಫ್ಟಿನೂ ಕೂಡ ಕೆಳಗಡೆ ಎಳ್ಕೊಂಡು ಬರುತ್ತೆ, ಆದರೆ ನಿಮಗೆ ಸೈಡ್ ವೇಸ್ ಆಗಿ ಎಳ್ಕೊಂಡ್ಬರುತ್ತೆ. ಒಂದು ಝೋನಲ್ಲೇ ಇರುತ್ತೆ. ಎಗೈನ್ ಬಸ್ ಸ್ಟಾಪ್ ಝೋನ್ ಇನ್ ಸ್ಲೈಟ್ಲಿ ಡೌನ್ವರ್ಡ್ ಟ್ರೆಂಡ್. ಇದನ್ನು ಕೂಡ ಆಪ್ಷನ್ ಬೈಯರ್ ಆಗಿ ನೀವು ಟ್ರೇಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದಿಷ್ಟು ನಿಫ್ಟಿ ಗ್ರೀನಲ್ಲಿ ಇದ್ದಂತ ಅಂತಾಗ ಬ್ಯಾಂಕ್ ನಿಫ್ಟಿ ಯಾವ ರೀತಿ ಇರುತ್ತೆ ಅನ್ನೋದ್ರ ಮೇಲೆ ಬರುವಂಥ ಕಾಂಬಿನೇಷನ್. ಇಲ್ಲಿ ನೀವು ಬೆಸ್ಟ್ ಸಿನಾರಿಯೋ ನಿಮಗೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಎರಡೂ ಗ್ರೀನಲ್ಲಿದೆ, ಬ್ಯಾಂಕ್ ನಿಫ್ಟಿಗಿಂತ ಜಾಸ್ತಿ ಬುಲ್ಲಿಶ್ನೆಸ್ ಅಲ್ಲಿದೆ. ಆಗ ನಿಮಗೆ ಅಪ್ ಟ್ರೆಂಡ್ ಸಿಗುತ್ತೆ, ಒಳ್ಳೆ ಅಪ್ ಟ್ರೆಂಡ್ ಸಿಗುತ್ತೆ, ನಿಮಗೆ ಒಳ್ಳೆ ಪ್ರೀಮಿಯಂ ಕೂಡ ಸಿಗುತ್ತೆ. ಮೈನರ್ ಅಪ್ ಟ್ರೆಂಡನ್ನು ಕೂಡ ನೀವು ಟ್ರೇಡ್ ಮಾಡ್ಬೋದು. ಸ್ವಲ್ಪ ಜಾಸ್ತಿ ಸಮಯ ಬೇಕಾಗುತ್ತೆ, ಆದರೆ ನೀವು ಖಂಡಿತ ಟ್ರೇಡ್ ಮಾಡ್ಬೋದು. ನೀವು ಟಾರ್ಗೆಟ್ಗಳನ್ನು ಕಮ್ಮಿ ಮಾಡ್ಕೋಬೋದು ಅಥವಾ ನಿಮ್ಮ ಸಮಯನ ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು. ಆದರೆ ಈ ಕಾಂಬಿನೇಷನಲ್ಲಿ ಯಾವಾಗ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಸಿಂಕಲ್ಲಿ ಇರೋದಿಲ್ಲೋ ನಿಮಗೆ ಇದು ಬಸ್ ಸ್ಟಾಪ್ ಝೋನಲ್ಲಿರುತ್ತೆ, ಟ್ರೇಡ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಇದು ನಿಫ್ಟಿಯ ಗ್ರೀನ್ ಇದ್ದಾಗ ಬರುವಂಥ ಕಾಂಬಿನೇಷನ್. ನಾನು ಮೊದಲೇ ತಿಳಿಸ್ದಂಗೆ ನಿಮಗೆ 8 ಕಾಂಬಿನೇಷನ್ ಬರುತ್ತಲ್ವ, ಇನ್ನು 4 ಯಾವುದು ಅಂತ ನೋಡ್ತಾ ಹೋಗೋಣ. ನಿಫ್ಟಿ ರೆಡ್ಡಲ್ಲಿದೆ, ಡೌನ್ ಆಗಿದೆ, ಬ್ಯಾಂಕ್ ನಿಫ್ಟಿ ಕೂಡ ಡೌನಲ್ಲಿ ನಡೀತಾ ಇದೆ. ನೀವು ಯಾವುದೇ ಟೈಮ್ ಫ್ರೇಮಲ್ಲಿ ನೋಡ್ತಾ ಇರ್ಬೋದು, ಆ ಮೂಮೆಂಟಲ್ಲಿ ನಿಮಗೆ ಹಾಗೆ ಅನ್ನಿಸ್ತಾ ಇದೆ. ಈಗ ಆದರೆ ನಿಫ್ಟಿ ಬ್ಯಾಂಕ್ ನಿಫ್ಟಿಗಿಂತ ಜೋರಾಗಿ ಬೀಳ್ತಾ ಇದೆ. ಅಂದರೆ ಬೇರೆ ಆಟೋ ಸೆಕ್ಟರ್ ಆಗಿರ್ಬೋದು, ಫಾರ್ಮಾ ಸೆಕ್ಟರ್ ಆಗ್ಬೋದು, ಅದೆಲ್ಲ ಕಡೆಯಿಂದ ನಿಮಗೆ ಒಂದು ಪುಷ್ ಸಿಗ್ತಾ ಇರ್ಬೋದು. ಈಗ ನಿಮಗೆ ಕೆಳಗಡೆ ಹೋಗುತ್ತೆ, ಆದರೆ ನಿಮಗೆ ಸ್ವಲ್ಪ ಟೈಮ್ ತೊಗೊಂಡು ಹೋಗುತ್ತೆ. ಖಂಡಿತವಾಗ್ಲೂ ಟ್ರೆಂಡ್ ಕೆಳಗಡೆನೇ ಇರುತ್ತೆ, ಆದರೆ ಏಕ್ದಮ್ ನಿಮಗೆ 3-4 ಕ್ಯಾಂಡಲಲ್ಲೇ ನಿಮಗೆ ದೊಡ್ಡ ಮಾರಬಾಜು ಕ್ಯಾಂಡಲ್ ಮಾಡಿ ಬರೋದಿಲ್ಲ. ಸ್ವಲ್ಪ ಟೈಮ್ ತೊಗೊಂಡು ಕೆಳಗಡೆ ಬರುತ್ತೆ. ಯಾಕೆಂದರೆ ಬ್ಯಾಂಕ್ ನಿಫ್ಟಿ ಇನ್ನೂ ಪಾರ್ಟಿಗೆ ಜಾಯ್ನ್ ಆಗಿಲ್ಲ. ಬ್ಯಾಂಕ್ ನಿಫ್ಟಿನೂ ಯಾವಾಗ ನಿಫ್ಟಿ ಸ್ಪೀಡಲ್ಲೇ ಅಥವಾ ಅದಕ್ಕಿಂತ ಜೋರಾಗಿ ಬೀಳೋಕ್ಕೆ ಶುರು ಆಗುತ್ತೋ ಆಗ ನಿಮಗೆ ಒಂದು ದೊಡ್ಡ ಫಾಲ್ ಆಗೋ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ಕಾಂಬಿನೇಷನ್ ನಿಫ್ಟಿನೂ ರೆಡ್ಡಲ್ಲಿದೆ, ಬ್ಯಾಂಕ್ ನಿಫ್ಟಿನೂ ರೆಡ್ಡಲ್ಲಿದೆ, ಆದರೆ ಬ್ಯಾಂಕ್ ನಿಫ್ಟಿಗಿಂತ ಜೋರಾಗಿ ಬೀಳ್ತಾ ಇದೆ. ಆಗ ನಿಮಗೆ ಮೇಜರ್ ಡೌನ್ ಟ್ರೆಂಡ್ ಬರೋ ಸಾಧ್ಯತೆ ಇರುತ್ತೆ. ಇದು ಬೆಸ್ಟ್ ಆಪ್ಷನ್ ಫಾರ್ ಆನ್ ಆಪ್ಷನ್ ಬೈಯರ್ ಟು ಬೈ PE.
ಪಿ ಖರೀದಿ ಮಾಡಲಿಕ್ಕೆ ನಿಮಗಿದು ಸರಿಯಾದ ಸಮಯ ಆಗಿರುತ್ತೆ. ಒಳ್ಳೆಯ ಪ್ರಾಫಿಟ್ನ ಕಮ್ಮಿ ಸಮಯದಲ್ಲಿ ಕೊಡುತ್ತೆ. ಸ್ಕಾಲ್ಪಿಂಗ್ ಮಾಡೋಕ್ಕೂ ಒಳ್ಳೆ ಆಪರ್ಚುನಿಟಿ ಆಗಿರುತ್ತೆ. ನೆಕ್ಸ್ಟ್ ಕಾಂಬಿನೇಷನ್ ನಿಫ್ಟಿ ಡೌನ್ ಇದೆ, ರೆಡ್ಡಲ್ಲಿದೆ. ಅದೇ ರೀತಿ ಬ್ಯಾಂಕ್ ನಿಫ್ಟಿ ಅಪ್ ಮೂಮೆಂಟಲ್ಲಿದೆ. ಆದರೆ ನಿಫ್ಟಿ ಬ್ಯಾಂಕ್ ನಿಫ್ಟಿಗಿಂತ ಜೋರಾಗಿ ಬೀಳ್ತಾ ಇದೆ. ಅಂದರೆ ನಿಫ್ಟಿ ಒಂದು 0.3% ಮೈನಸಲ್ಲಿರ್ಬೋದು, ಬ್ಯಾಂಕ್ ನಿಫ್ಟಿ ನಿಮಗೆ 0.1% ಇರ್ಬೋದು ಅಥವಾ ಫ್ಲ್ಯಾಟ್ ಇರ್ಬೋದು ಅಂತ ಅಂದ್ಕೊಳ್ಳೋಣ. ಈ ಸಂದರ್ಭದಲ್ಲಿ ನಿಮಗೆ ಓವರಾಲ್ ನಿಫ್ಟಿ ಟ್ರೆಂಡ್ ಡೌನೇ ಇರೋದ್ರಿಂದ ಕೆಳಗಡೆನೇ ಬರ್ತಾ ಇರುತ್ತೆ, ಆದರೆ ಸೈಡ್ ವೇಸ್ ಮಾಡ್ಕೊಂಡು ಕೆಳಗಡೆ ಬರ್ತಾ ಇರುತ್ತೆ. ಇದು ಎಗೈನ್ ಬಸ್ ಸ್ಟ್ಯಾಂಡ್ ಝೋನ್. ಇಲ್ಲಿ ಟ್ರೇಡ್ ಮಾಡೋದು ಕಷ್ಟ ಇರುತ್ತೆ. ಲಾಸ್ಟ್ ಕಾಂಬಿನೇಷನ್ ನಿಫ್ಟಿ ರೆಡ್ಡಲ್ಲಿದೆ, ಬ್ಯಾಂಕ್ ನಿಫ್ಟಿ ಗ್ರೀನಲ್ಲಿದೆ. ಆದರೆ ಬ್ಯಾಂಕ್ ನಿಫ್ಟಿಗಿಂತ ಜಾಸ್ತಿ ಗ್ರೀನಲ್ಲಿದೆ. ಅಂದರೆ ನಿಫ್ಟಿ ಒಂದು -0.2% ಆಗಿರ್ಬೋದು, ಬಟ್ ಬ್ಯಾಂಕ್ ನಿಫ್ಟಿ ಪಾಸಿಟಿವ್ 0.3%ಅಲ್ಲಿದೆ ಅಂತ ಅಂದ್ಕೊಳ್ಳೋಣ. ಈಗ ನಿಫ್ಟಿ ಕೂಡ ಬ್ಯಾಂಕ್ ನಿಫ್ಟಿ ಪುಷ್ ಬರ್ತಾ ಇರೋದ್ರಿಂದ ಮೇಲೆ ಹೋಗೋಕ್ಕೆ ಪ್ರಯತ್ನ ಮಾಡುತ್ತೆ, ಆದರೆ ನಿಧಾನಕ್ಕೆ ಸೈಡ್ ವೇಸಲ್ಲಿ ಆಗ್ತಾ ಇರುತ್ತೆ. ಇದು ಎಗೇನ್ ನಮ್ಮ ಬಸ್ ಸ್ಟ್ಯಾಂಡ್ಸು. ಸೊ ಇಲ್ಲಿ ನಿಮ್ಮ ಬೆಸ್ಟ್ ಕಾಂಬಿನೇಷನ್ ಮೇಜರ್ ಡೌನ್ ಟ್ರೆಂಡ್ ಆಗಿದ್ದಾಗಿರುತ್ತೆ. ಅದರ ನೆಕ್ಸ್ಟ್ ಬೆಸ್ಟ್ ಕಾಂಬಿನೇಷನ್ ಅಂದರೆ ಮೈನರ್ ಡೌನ್ ಟ್ರೆಂಡ್ ಸಿಕ್ಕಾಗಿರುತ್ತೆ. ಅದು ಯಾವಾಗ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಎರಡೂ ಒಂದಕ್ಕೊಂದು ಪೂರಕವಾಗಿದ್ದಾಗ ಮಾತ್ರ. ಈಗ ಅರ್ಥ ಆಗ್ತಾ ಇದೆ ಅಲ್ವಾ ಆಪ್ಷನ್ ಬೈಯರ್ಗಳಿಗೆ ಯಾಕೆ ಮಾರ್ಕೆಟಲ್ಲಿ ಆಪರ್ಚುನಿಟಿ ಕಮ್ಮಿ ಇರುತ್ತೆ, ಅವರು ಲಾಭ ಮಾಡ್ಕೊಳ್ಳುವಂಥ ಚಾನ್ಸಸ್ ಯಾಕೆ ಕಮ್ಮಿ ಇರುತ್ತೆ ಅಂತ ಹೇಳಿದ್ರೆ, ನಿಮಗೆ ಇಲ್ಲಿ ಬೆಸ್ಟ್ ಕಾಂಬಿನೇಷನ್ ಅಂತ ಬರುವಂಥದ್ದು ಮೇಜರ್ ಅಪ್ ಟ್ರೆಂಡ್ ಇದ್ದಾಗ, ಮೇಜರ್ ಡೌನ್ ಟ್ರೆಂಡ್ ಇದ್ದಾಗ ಮಾತ್ರ. ಮಿಕ್ಕಿದ್ದು ಏನು 6 ಕಾಂಬಿನೇಷನ್ ಇದೆ ಅಲ್ಲಿ ನಿಮಗೆ ತುಂಬ ನೀವು ಡಿಸಿಪ್ಲಿನ್ ಆಗಿದ್ದರೆ ಮಾತ್ರ ಪ್ರಾಫಿಟ್ ಮಾಡೋಕ್ಕಾಗುತ್ತೆ. ಮೈನರ್ ಅಪ್ ಟ್ರೆಂಡಲ್ಲಿ ಖಂಡಿತ ನೀವು ಪ್ರಾಫಿಟ್ ಮಾಡ್ಬೋದು, ಮೈನರ್ ಡೌನ್ ಟ್ರೆಂಡಲ್ಲೂ ಕೂಡ ನೀವು ಖಂಡಿತ ಪ್ರಾಫಿಟ್ ಮಾಡ್ಬೋದು. ಸೊ ಓವರಾಲ್ ನೀವು ಡಿಸಿಪ್ಲಿನ್ ಆಗಿದ್ದರೆ, ನಿಮ್ಮ ಟ್ರೇಡಿಂಗ್ ಸೆಟಪ್ ಸರಿಯಾಗಿದ್ದರೆ 50% ಆಫ್ ದ ಟೈಮ್ ನಿಮಗೆ ಈಸಿಯಾಗಿ ನೀವು ಟ್ರೇಡ್ ಮಾಡ್ಬೋದು. ಏನು 33% ಮಾತ್ರ ಆಪ್ಷನ್ ಬೈಯರ್ಸು, 66% ಆಪ್ಷನ್ ಸೆಲ್ಲರ್ಸ್ದೇ ಮಾರ್ಕೆಟ್ ಅನ್ನೋದನ್ನು ನೀವು ಸುಳ್ಳು ಮಾಡ್ಬೋದು. ಯಾವಾಗ ನೀವು ಆ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಾಗ ಅದು ಹೇಗೆ ಗೊತ್ತಾಗುತ್ತೆ ಅಂದರೆ, ನೀವು ಪ್ರತಿದಿನ ಒಂದೇ ಟಾರ್ಗೆಟನ್ನು ನಾನು ಹಿಡಿಯೋದಿಲ್ಲ ಅಂತ ನೀವು ಚೇಂಜ್ ಮಾಡಿಕೊಂಡ್ರೆ, ಯಾವಾಗ ನಿಮಗೆ ಟ್ರೆಂಡು ಸ್ವಲ್ಪ ಕಮ್ಮಿ ಆಗ್ತಾಯಿದೆ ಅಂತ ಗೊತ್ತಾದಾಗ ನೀವು ಟಾರ್ಗೆಟ್ಗಳನ್ನು ಕಮ್ಮಿ ಮಾಡ್ಕೊಂಡು ನೀವು ಯಾವಾಗ ಎಕ್ಸಿಟ್ ಮಾಡ್ತೀರೋ ಆಗ ಮಾತ್ರ ನೀವು ಮೈನರ್ ಅಪ್ ಟ್ರೆಂಡ್ನಾಗಲಿ ಮೈನರ್ ಡೌನ್ ಟ್ರೆಂಡ್ನಾಗಲಿ ಹಿಡಿಯೋಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ನಿಮಗೆ ಲಾಸ್ ಆಗುತ್ತೆ. ಯಾಕೆಂದರೆ ಟ್ರೆಂಡ್ಗಳು ಒಂದೇ ರೀತಿ ಇರೋದಿಲ್ಲ. ಇದು ಎವ್ರಿ 5 ಮಿನಿಟ್, ಎವ್ರಿ 15 ಮಿನಿಟ್ ಈ ರೀತಿಯಾಗಿ ಒಂದು ದಿನದಲ್ಲಿ ಯಾವ ಕಾಂಬಿನೇಷನ್ ಬೇಕಾದರೂ ಚೇಂಜ್ ಆಗ್ತಾ ಹೋಗ್ಬೋದು. ಉದಾಹರಣೆಗೆ ಮೇಜರ್ ಅಪ್ ಟ್ರೆಂಡ್ ಇದೆ ಅಂತ ಅಂದ್ಕೊಳ್ಳೋಣ, ಒಂದು ಗ್ಯಾಪ್ ಅಪ್ ಓಪನಿಂಗ್ ಆಯಿತು, ಎರಡೂ ಕೂಡ ಮೇಲ್ಗಡೆನೇ ಹೋಗ್ತಾ ಇತ್ತು. ಕೊನೆಗೆ ಏನಾಯಿತು, ಬ್ಯಾಂಕ್ ನಿಫ್ಟಿ ಜೋರಾಗಿ ಜಾಸ್ತಿ ಬುಲ್ಲಿಶ್ ಆಗಿತ್ತು, ನಿಫ್ಟಿಗಿಂತ ಬ್ಯಾಂಕ್ ನಿಫ್ಟಿ ಜೋರಾಗಿ ಬುಲ್ಲಿಶ್ ಆಗಿತ್ತು, ಒಳ್ಳೆ ಅಪ್ ಟ್ರೆಂಡ್ ಕೂಡ ಸಿಕ್ತು ನಿಮಗೆ. ಬರ್ತಾ ಕ್ರಮೇಣವಾಗಿ ಏನಾಯಿತು, ಬ್ಯಾಂಕ್ ನಿಫ್ಟಿ ಸ್ವಲ್ಪ ವೀಕ್ ಆಗ್ತಾ ಬಂತು, ನಿಫ್ಟಿ ಇನ್ನೂ ಕೂಡ ಬುಲ್ಲಿಶ್ ಸೆಂಟಿಮೆಂಟ್ನ ತೋರಿಸ್ತಾ ಇತ್ತು. ಆಗೇನಾಗುತ್ತೆ, ಒಂದು ಮೂಮೆಂಟ್ ಇಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟ್, ಇಲ್ಲಿಂದ ಎಂಟ್ರಿ ಪಾಯಿಂಟ್ ಆಯಿತು. ನಿಫ್ಟಿ ಬ್ಯಾಂಕ್ ನಿಫ್ಟಿ ಎರಡೂ ಕೂಡ ಒಂದು ಟಾರ್ಗೆಟ್ ತನಕ ತೊಗೊಂಬಂದು, ಅದಾದಮೇಲೆ ಬ್ಯಾಂಕ್ ನಿಫ್ಟಿ ತನ್ನ ಪಾಸಿಟಿವ್ ಪ್ರಾಫಿಟ್ ಏನಿತ್ತು ಅದನ್ನು ಬುಕ್ಕಿಂಗ್ ಆಗಕ್ಕೆ ಶುರುವಾಯಿತು. ಆದರೆ ನಿಫ್ಟಿನಲ್ಲಿ ಇನ್ನೂ ಸೆಂಟಿಮೆಂಟ್ ಮೇಲೆ ಹೋಗ್ತಾ ಇತ್ತು. ಸೊ ನಿಮಗೆ ನಿಧಾನಕ್ಕೆ ಮೇಲೆ ಹೋಗುತ್ತೆ, ಒಂದು ಸ್ಲೈಟ್ಲಿ ಅಪ್ ಟ್ರೆಂಡಲ್ಲಿ ಮೇಲೆ ಹೋಗುತ್ತೆ. ಆದರೆ ಅದು ನಿಮಗೆ ಇಲ್ಲಿ ಏನು ಪುಷ್ ಬಂದಿರುತ್ತೋ ಅಷ್ಟು ಜೋರಾಗಿ ಬಂದಿರೋದಿಲ್ಲ. ಇದನ್ನೇ ನಾನು ನಿಮಗೆ ದಿನ ಹೇಳುವಂಥದ್ದು T1 T2. ಅದಾದಮೇಲೆ ಏನಾಗ್ಬೋದು, ಸೈಡ್ ವೇಸ್ ಶುರುವಾಗ್ಬೋದು. ಅಂದರೆ ಇಲ್ಲಿ ಈ ಕಾಂಬಿನೇಷನ್ಗಳಲ್ಲಿ ಯಾವ್ದು ಬೇಕಾದರೂ ಆಗ್ಬೋದು. ಆಗ ಮಾರ್ಕೆಟ್ ಅಲ್ಲೇ ನಿಲ್ಲುತ್ತೆ. ಅದಾದಮೇಲೆ ಮತ್ತೆ ನಿಮಗೆ ಟ್ರೆಂಡ್ ಚೇಂಜ್ ಆಗಿ ಮೇಜರ್ ಡೌನ್ ಟ್ರೆಂಡ್ ಬರ್ಬೋದು. ಒಂದು ದಿನದಲ್ಲಿ ಈ ಸೈಕಲ್ಗಳು ಎಷ್ಟು ಸಲ ಬೇಕಾದರೂ ನಡಿಬೋದು. ಹಾಗಂತ ಆಗಲೇಬೇಕು ಅಂತೇನಿಲ್ಲ, ಯಾವುದೋ ಒಂದು 2-3 ಉಳಿಬೋದು. ಅಥವಾ ನಿಮ್ಮ ಲಕ್ ಚೆನ್ನಾಗಿದ್ದರೆ ಮೇಜರ್ ಅಪ್ ಟ್ರೆಂಡಲ್ಲೇ ಇಡೀ ದಿನ ಮಾರ್ಕೆಟ್ ಉಳಿಯೋಂಥ ಸಾಧ್ಯತೆಯೂ ಇರುತ್ತೆ, ಅಥವಾ ಪೂರ್ತಿ ಸೈಡ್ ವೇಸಲ್ಲೇ ಇಡೀ ದಿನ ಮಾರ್ಕೆಟು ಉಳಿಯೋಂಥ ಸಾಧ್ಯತೆ ಇರುತ್ತೆ. ಈ ಹೋದ ವಾರ ಇನ್ನೂ ನೋಡಿದ್ದೀವಿ, ಗುರುವಾರದ ದಿನ ಎಕ್ಸ್ಪೈರಿ ದಿನ ಇಡೀ ದಿನ ನಿಮಗೆ ಸೈಡ್ ವೇಸ್ ಕಾಂಬಿನೇಷನಲ್ಲೇ ಇತ್ತು. ಸೊ ಇದು ಯಾವ ರೀತಿ ಬೇಕಾದರೂ ಆಗ್ಬೋದು. ಈ ಕಾಂಬಿನೇಷನ್ಗಳು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿನಲ್ಲಿ ಇರುತ್ತೆ. ಬಹುಶಃ ಈ ಮಾಹಿತಿಯನ್ನು ನೀವು ಇದೇ ಮೊದಲ ಬಾರಿಗೆ ನೀವು ಕೇಳ್ತಾ ಇದ್ದೀರಾ ಅಂತ ನಾನು ಅನ್ಕೊತೀನಿ. ಈ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ. ಇದರ ಬ್ಯಾಕ್ ಟೆಸ್ಟಿಂಗ್ ಡೇಟಾನ ನಾನು ತೋರಿಸೋ ಪ್ರಯತ್ನ ಮಾಡಿದೆ, ಆದರೆ ಬ್ಯಾಕ್ ಟೆಸ್ಟಿಂಗ್ ಕಂಪ್ಲೀಟ್ ಆಗಿಲ್ಲ. ನಿಮಗೆ ಎವ್ರಿ 5 ಮಿನಿಟ್ದು ಹಿಸ್ಟಾರಿಕಲ್ ಡೇಟಾ NSEಯಿಂದ ಬೇಕು ಅಂದರೆ ವಾರ್ಷಿಕವಾಗಿ ನೀವು 3,75,000 ಪೇ ಮಾಡಬೇಕು. ನನಗೆ 2020ರ ಡೇಟಾ ತನಕ ಸಿಕ್ಕಿದೆ, ಬೇರೆ ಮಾರ್ಗದಿಂದಾಗಿ ನಾನು NSEಗೆ ಪೇ ಮಾಡಿಲ್ಲ. ಆದರೆ ಅದರಲ್ಲಿ ಬ್ಯಾಕ್ ಟೆಸ್ಟಿಂಗ್ ಕಂಪ್ಲೀಟ್ ಆಗಿಲ್ಲ. ಬ್ಯಾಕ್ ಟೆಸ್ಟಿಂಗ್ ಕಂಪ್ಲೀಟ್ ಆದಾಗ ನಿಮ್ಮ ಮುಂದೆ ಎಕ್ಸಾಕ್ಟ್ ಫಿಗರ್ ಏನಾಗುತ್ತೆ ಅಂತ ತಿಳಿಸ್ಕೊಡೋಂಥ ಪ್ರಯತ್ನ ಮಾಡ್ತೀನಿ. ಆದರೆ ಕ್ವಿಕ್ಕಾಗಿ ಈ ವಾರದಲ್ಲಿ ಈ ಕಾಂಬಿನೇಷನ್ ಎಲ್ಲಿತ್ತು, ಹೇಗೆ ಐಡೆಂಟಿಫೈ ಮಾಡ್ಬೋದಿತ್ತು ಅಂತ ನಾವು ನೋಡ್ತಾ ಹೋಗೋಣ. ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ನಿಮಗೆ ಚಾರ್ಟ್ ನೋಡಿದಾಗಲೇ ಈ ಯಾವ ಕಾಂಬಿನೇಷನಲ್ಲಿ ಫಿಟ್ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇರುತ್ತೆ. ಆದರೆ ಪ್ರಾಕ್ಟೀಸ್ ಆಗೋ ತನಕ ನೀವು ಪರ್ಸೆಂಟೇಜ್ ಚೇಂಜ್ ಆಧಾರದಲ್ಲಿ ಈ ಕಾಂಬಿನೇಷನ್ನ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಬೇಕಾದರೆ ಇದರ ಸ್ಕ್ರೀನ್ಶಾಟ್ನು ನೀವು ವಿಡಿಯೋ ಪಾಸ್ ಮಾಡಿಬಿಟ್ಟು ತಗೋಬೋದು. ನಾನು ಟ್ರೇಡಿಂಗ್ ವ್ಯೂನಲ್ಲಿ ಈ ವಾರ ಯಾವ ರೀತಿ ಆಗಿತ್ತು ಕಾಂಬಿನೇಷನ್ ಅಂತ ತೋರಿಸ್ತೀನಿ. ನೋಡಿ, ಉದಾಹರಣೆಗೋಸ್ಕರ ನಾನು ಈ ಕಳೆದ ವಾರನ ಡೇಟಾನೇ ತೊಗೊತಾ ಇದ್ದೀನಿ. 18ನೇ ತಾರೀಕು ಬುಧವಾರ. ಅವತ್ತು ಆಲ್ಮೋಸ್ಟ್ ಎಲ್ಲಿ ಕ್ಲೋಸ್ ಆಗಿತ್ತು ಅದೇ ರೇಂಜಲ್ಲಿ ಓಪನ್ ಆಯಿತು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಒಂದು ಪಾಸಿಟಿವ್ ಮೂಮೆಂಟ್ ಕೊಡೋಕ್ಕೆ ರೆಡಿಯಾಗಿತ್ತು. ಆದರೆ ಬ್ಯಾಂಕ್ ನಿಫ್ಟಿನಲ್ಲಿ ನಿಮಗೆ ಕೆಳಗಡೆ ಮೂಮೆಂಟ್ ಬರ್ತಾಯಿತ್ತು. ಈ ಕಾಂಬಿನೇಷನ್ ನಾನು ನಿಮಗೆ ಹೇಳಿದ್ದೀನಿ, ಮೂಮೆಂಟ್ ಅಪ್ಪೇ ಇರುತ್ತೆ, ಆದರೆ ನಿಧಾನಕ್ಕೆ ಮೇಲೆ ಹೋಗುತ್ತೆ. ಯಾಕೆಂದರೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಇಲ್ಲಿ ಸಿಂಕ್ ಆಗಿಲ್ಲ. ಅದಾದಮೇಲೆ ಬ್ಯಾಂಕ್ ನಿಫ್ಟಿ ಕೂಡ ಮೂಮೆಂಟಮಲ್ಲಿ ಕೊಡ್ತು, ನಿಫ್ಟಿಗಿಂತ ಜೋರಾಗಿ ಬೇರೋಕ್ಕೆ ಶುರುವಾಯಿತು. ಹಾಗಾಗಿ ನಿಫ್ಟಿನಲ್ಲೂ ಕೂಡ ನಿಮಗೆ ಮೂಮೆಂಟಮ್ ಬಂತು. ಇದು ಎರಡು ಪಾಸಿಟಿವ್ ಆಗಿರುವಂಥ ಸೆಂಟಿಮೆಂಟು, ಒಳ್ಳೆ ಪಾಸಿಟಿವ್ ಸೆಂಟಿಮೆಂಟ್ ಬಂತು.
ಇದಾದಮೇಲೆ ಏನಾಯಿತು, ನಿಮಗೆ ಒಂದೇ ರೀತಿ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಟ್ರ್ಯಾಕ್ ಆಗ್ತಾ ಹೋಯಿತು. ಆದರೆ ಈ ಕಾಂಬಿನೇಷನ್ ನೋಡಿ, ಇಲ್ಲಿ ಬ್ಯಾಂಕ್ ನಿಫ್ಟಿ ಸ್ವಲ್ಪ ಜೋರಾಗಿ ಬರೋಕ್ಕೆ ಶುರುವಾಯಿತು, ಆದರೆ ನಿಫ್ಟಿ ಇನ್ನೂ ಹೈಗಳನ್ನು ಮಾಡ್ತಾನೆ ಇತ್ತು. ಈ ಕಾಂಬಿನೇಷನ್ ನಿಮ್ಗೆ ಏನಾಯಿತು, ನಿಫ್ಟಿ ಹೈಗಳನ್ನು ಮಾಡ್ತಾ ಇದೆ, ಅಂದರೆ ಪಾಸಿಟಿವ್ ಆಗಿದೆ. ಬ್ಯಾಂಕ್ ನಿಫ್ಟಿ ಕೆಳಗಡೆ ಬರ್ತಾ ಇರೋದ್ರಿಂದ ನಿಮಗೆ, ಆದರೆ ಬ್ಯಾಂಕ್ ನಿಫ್ಟಿ ಜೋರಾಗಿ ಕೆಳಗಡೆ ಬರ್ತಾ ಇರೋದ್ರಿಂದ ನಿಧಾನಕ್ಕೆ ಕೆಳಗಡೆ ಬಂತು ನಿಫ್ಟಿ, ಆದರೆ ನಿಮಗೆ ಇಲ್ಲಿ ಟ್ರೇಡ್ ಮಾಡೋ ಥರ ಇರಲಿಲ್ಲ. ಇದೇ ನಮ್ಮ ಬಸ್ಟ್ ಅಬ್ಸರ್ವ್. ಅರ್ಥ ಆಗ್ತಾ ಇದೆ ಅಲ್ವಾ? ವಿಜುವಲೈಸ್ ಮಾಡ್ಕೊತಾ ಇದ್ದೀರಾ ಅಂತ ಅನ್ಕೊತೀನಿ. ಇನ್ನೊಂದು ದಿನದ ಮಾಹಿತಿ ತೋರಿಸ್ತೀನಿ, ಆವಾಗ ಇನ್ನೂ ಕ್ಲಿಯರ್ ಆಗ್ಬೋದು. 19ನೇ ತಾರೀಕು ಗುರುವಾರ ಎಕ್ಸ್ಪೈರಿ ದಿನದ ನೋಡೋಣ. ಎಕ್ಸ್ಪೈರಿ ದಿನ ಏನಾಯಿತು, ಬ್ಯಾಂಕ್ ನಿಫ್ಟಿ ತುಂಬ ಕ್ಲೋಸ್ ಓಪನಿಂಗ್ ಆಯಿತು. ಎಲ್ಲಿ ಕ್ಲೋಸ್ ಆಗಿತ್ತು ಬುಧವಾರ, ಅದರ ಹತ್ತಿರದ ಝೋನಲ್ಲೇ ಓಪನ್ ಆಗಿ ಫಸ್ಟ್ ಕ್ಯಾಂಡಲಲ್ಲಿ ಅಲ್ಲಿ ಬಂದು ನಿಲ್ತು. ಆದರೆ ನಿಫ್ಟಿ ಆ ರಿಕವರಿ ತೋರಿಸಲಿಲ್ಲ, ನಿಫ್ಟಿ ಕೆಳಗಡೆನೇ ಬರೋಕ್ಕೆ ಶುರುವಾಯಿತು. ಬ್ಯಾಂಕ್ ನಿಫ್ಟಿ ಮೇಲೆ ಹೋಗ್ತಾ ಇದೆ, ಆದರೆ ನಿಫ್ಟಿ ಎಷ್ಟು ಜೋರಾಗಿ ಕೆಳಗೆ ಬರ್ತಾ ಇದೆಯೋ ಅಷ್ಟು ಜೋರಾಗಿ ಮೇಲೆ ಹೋಗ್ತಾ ಇಲ್ಲ. ಸೊ ಓವರ್ ಆಲ್ ಟ್ರೆಂಡ್ ನಿಮಗೆ ಕೆಳಗಡೆನೇ ಬರ್ತಾ ಇದೆ, ಯಾಕೆಂದರೆ ನಿಫ್ಟಿನಲ್ಲಿ ಬೇರೆ ಸೆಕ್ಟರ್ಗಳು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಸೊ ಕೆಳಗಡೆನೇ ಹೋಯಿತು. ಅದಾದಮೇಲೆ ನಿಫ್ಟಿ ಒಂದು ಪಾಸಿಟಿವ್ ಸೆಂಟಿಮೆಂಟ್ ತೋರಿಸ್ತಾ ಇದೆ, ಆದರೆ ಬ್ಯಾಂಕ್ ನಿಫ್ಟಿನಲ್ಲಿ ಅಂಥ ಪುಷ್ ಬರ್ತಾ ಇಲ್ಲ. ಹಾಗಾಗಿ ನಿಧಾನಕ್ಕೆ ಮೇಲ್ಗಡೆನೇ ಬಂತು. ಎಲ್ಲಿ ತನಕ ಬ್ಯಾಂಕ್ ನಿಫ್ಟಿನಲ್ಲಿ ಒಂದು ಪುಷ್ ಬರಲಿಲ್ಲ ಅವತ್ತು, ಸೊ ನಿಫ್ಟಿ ಕೂಡ ದೊಡ್ಡ ಮೂಮೆಂಟನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ನಿಧಾನಕ್ಕೆ ಬಂತು. ಒಂದೇ ಸಲ ನಿಮಗೆ ಮಾರಬೋಸು ಕ್ಯಾಂಡಲ್ ಮಾಡಿ ಬಂದಿಲ್ಲ ನೋಡಿ, ಈ ರೀತಿ ಡೋಜಿ ಮಾಡಿ ನಿಧಾನಕ್ಕೆ ಬಂದಿದೆ. ಅದಾದಮೇಲೆ ಏನಾಯಿತು, ನಿಫ್ಟಿ ಕೂಡ ನಿಮಗೆ ಒಂದು ರೇಂಜಲ್ಲಿ ನಿಧಾನಕ್ಕೆ ಕೆಳಗಡೆ ಬರ್ತಾಯಿತ್ತು. ಬ್ಯಾಂಕ್ ನಿಫ್ಟಿ ಕೂಡ ಅದೇ ರೀತಿ ನಿಧಾನಕ್ಕೆ ಕೆಳಗಡೆ ಬರ್ತಾಯಿತ್ತು. ಎರಡರಲ್ಲೂ ನಿಮಗೆ ಮೊಮೆಂಟಮ್ ಇರಲಿಲ್ಲ, ಹಾಗಾಗಿ ಎರಡು ಒಂದೇ ರೀತಿ ಕ್ಲೋಸಿಂಗ್ ಆಯಿತು. ಶುಕ್ರವಾರ ಏನಾಯಿತು ಅಂತ ನೋಡೋಣ, ಇನ್ನೊಂದು ದಿನ ತೋರಿಸ್ತೀನಿ. ಶುಕ್ರವಾರ ನೋಡಿ, ನಿಫ್ಟಿ ಅದೇ ರೇಂಜಲ್ಲಿ ಓಪನ್ ಆಯಿತು, ಮೇಲೆ ಹೋಗುವಂಥ ಯಾವುದೇ ಮನಸ್ಸಿರಲಿಲ್ಲ. ಇನ್ಫ್ಯಾಕ್ಟ್ ಲೋಯರ್ ಲೋ ಮಾಡ್ತಾನೆ ಬರ್ತಾಯಿತ್ತು, ಕೆಳಗಡೆ ಬರ್ತಾಯಿತ್ತು. ಬಟ್ ಬ್ಯಾಂಕ್ ನಿಫ್ಟಿ ನಿಮಗೆ ಮೇಲ್ಗಡೆ ಹೋಗೋಕ್ಕೆ ರೆಡಿ ಇತ್ತು, ಆದರೆ ನಿಫ್ಟಿ ರೆಡಿ ಇಲ್ಲ. ಸೊ ನಿಫ್ಟಿದು ಓವರಾಲ್ ಬೇರೆ ಕಾಂಟ್ರಿಬ್ಯೂಷನ್ ಜಾಸ್ತಿ ಇರೋದ್ರಿಂದ ಕೆಳಗಡೆನೇ ಬರ್ತಾಯಿತ್ತು. ಅದಾದಮೇಲೆ ಬ್ಯಾಂಕ್ ನಿಫ್ಟಿ ಜೊತೆಗೆ ನಿಫ್ಟಿನೂ ಕೂಡ ಮೇಲೆ ಹೋಗೋಕ್ಕೆ ಶುರುವಾಯಿತು. ಬ್ಯಾಂಕ್ ನಿಫ್ಟಿನಲ್ಲಿ ಒಳ್ಳೆ ಪುಷ್ ಬರ್ತಾಯಿತ್ತು, ಸೊ ನಿಫ್ಟಿನಲ್ಲೂ ಕೂಡ ಒಂದು ಒಳ್ಳೆ ಪುಷ್ ಬಂತು. ಅದಾದಮೇಲೆ ಏನಾಯಿತು, ಬ್ಯಾಂಕ್ ನಿಫ್ಟಿ ಏನು ಬಂದು ಇಲ್ಲಿಗೆ ಬಂದಿತ್ತು, ಅದಾದಮೇಲೆ ಬ್ಯಾಂಕ್ ನಿಫ್ಟಿನಲ್ಲಿ ನಿಮಗೆ ಜೋರಾಗಿ ಕೆಳಗಡೆ ಬರೋಕ್ಕೆ ಶುರುವಾಯಿತು. ಆಗ ನಿಫ್ಟಿ ಕೂಡ ಕೆಳಗಡೆ ಬಂತು. ಅದಾದಮೇಲೆ ಒಂದು ಸಮಯದಲ್ಲಿ ಬ್ಯಾಂಕ್ ನಿಫ್ಟಿ ಮೇಲೆ ಹೋಗೋಕ್ಕೆ ಶುರುವಾಯಿತು. ಎಗೇನ್ ನೋಡಿ, ಇದು ಎಷ್ಟು ಸಲ ಬೇಕಾದ್ರೂ ಚೇಂಜ್ ಆಗ್ತಾ ಇರ್ಬೋದು, ಆದರೆ ನಿಫ್ಟಿ ಕೆಳಗಡೆನೇ ಹೋಗ್ತೀನಿ ಅಂತ ಹೇಳ್ತಾ ಇತ್ತು. ಬ್ಯಾಂಕ್ ನಿಫ್ಟಿಯಿಂದ ಸಪೋರ್ಟ್ ಸಿಕ್ಕಿಲ್ಲ, ಹಾಗಾಗಿ ನಿಫ್ಟಿ ನಿಧಾನ ಕೆಳಗಡೆ ಬಂತು ಹೊರತು ಮೊಮೆಂಟಮ್ ನಿಮಗೆ ನಿಫ್ಟಿನಲ್ಲಿ ಕಾಣಿಸ್ಲಿಲ್ಲ. ಇದೊಂದು ಬಾರ್ನಲ್ಲಿ ಯಾವ ರೀತಿ ಬಂತು, ಅಲ್ಲೊಂದು ಲೋ ಮಾಡ್ತು ಬಿಟ್ಟರೆ ಬ್ಯಾಂಕ್ ನಿಫ್ಟಿ ಜೋರಾಗಿ ಆವತ್ತಿನ ಲೋನ ಬ್ರೇಕ್ ಮಾಡಲಿಲ್ಲ, ಅಲ್ಲೇ ಇತ್ತು, ಸೈಡ್ ವೇಸಲ್ಲಿ ಆಗಿತ್ತು. ಹಾಗಾಗಿ ನಿಫ್ಟಿನಲ್ಲೂ ಕೂಡ ನಿಮಗೆ ದೊಡ್ಡ ಮೂಮೆಂಟಲ್ಲಿ ಸಿಗಲಿಲ್ಲ. ನಿಧಾನಕ್ಕೆ ಡೋಜಿಗಳನ್ನು ಮಾಡ್ಕೊತಾ ಯಾವುದೇ ಒಂದು ಮೊಮೆಂಟಮ್ ಇಲ್ಲದೇ ಕೆಳಗಡೆ ಬಂತು. ಈ ಸಮಯದಲ್ಲಿ ನೀವೇನಾದ್ರು ಇಲ್ಲಿ ಟ್ರೇಡ್ ತೊಗೊಳಕ್ಕೆ ಹೋಗಿದರೆ ನಿಮಗೆ ಕಷ್ಟ ಆಗಿರುತ್ತೆ, ಎಸ್ಪೆಷಲಿ ಆಪ್ಷನ್ ಬೈಯರ್ಸ್ ಆಗಿ. ನೀವು ಹಾಗಾಗಿ ಅವತ್ತು ಟ್ರೇಡ್ ಮಾಡಿದ್ದು ಇದು ಬ್ರೇಕ್ ಆದಾಗ ಮಾತ್ರ. ಅಲ್ಲಿ ನಿಫ್ಟಿನಲ್ಲಿ ಬ್ಯಾಂಕ್ ನಿಫ್ಟಿನಲ್ಲಿ ಒಂದು ಸಣ್ಣದಾಗಿ ಮೊಮೆಂಟಮ್ ಬಂತು, ಅಷ್ಟಲ್ಲೇ ನಾವು ಎಕ್ಸಿಟ್ ಮಾಡಿದ್ವಿ. ಆಮೇಲೆ ಇಲ್ಲೂ ಹ್ಯಾಮರ್ ಬಂದಿತ್ತು, ಅಲ್ಲೂ ಹ್ಯಾಮರ್ ಬಂದಿತ್ತು, ನಾವು ಎಕ್ಸಿಟ್ ಆಗಿದ್ವಿ. ಬಹುಶಃ ಇದು ನಿಮಗೆ ಇವಾಗ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಚಾರ್ಟ್ ನೋಡ್ತಾ ನೋಡ್ತಾ ಯಾಕೆ ಇದು ಬಸ್ ಸ್ಟ್ಯಾಂಡು ಏನು ಅಂತ ನಿಮಗೆ ಆಡು ಭಾಷೆಯಲ್ಲಿ ಬಸ್ ಸ್ಟ್ಯಾಂಡ್ ಮೆಥಡ್ ಅಂತ ಹೇಳಿದ್ದೀನಿ ಅಂತ ಅನಿಸ್ಬೋದು, ಆದರೆ ಇದರ ಹಿಂದೆ ಏನೆಲ್ಲ ಇದೆ ಅನ್ನೋದು ಇವತ್ತು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಸುಮಾರು ದಿನದಿಂದ ಈ ವಿಡಿಯೋ ನನ್ನ ಕಡೆಯಿಂದ ಬಾಕಿ ಇತ್ತು, ಅದನ್ನು ನಾನು ಪೂರೈಸಿದ್ದೀನಿ. ನಿಮ್ಮ ಕಡೆಯಿಂದ ನೀವು ಮಾಡಬೇಕಾಗಿರೋ ಕೆಲಸ, ಈ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಈ ಮಾಹಿತಿನ ಶೇರ್ ಮಾಡಿ. ಬಹುಶಃ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ. ಹಾಗೆ ಈ ಮಾಹಿತಿಗಳನ್ನು ಈ ರೀತಿಯಾಗಿ ನೀವು ಮೊದಲ ಬಾರಿ ಕೇಳಿದ್ದೀರಾ ಅಂತಲೂ ನಾನು ಅನ್ಕೊತೀನಿ. ಮಾರ್ಕೆಟ್ ಮಾತುಕತೆ ಚಾನಲ್ ನೋಡ್ತಾ ಇರಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.